ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ನಮ್ಮ ಮುಂದಿರುವುದು ಒಂದು ಪ್ರಾಚೀನ ರೇಖಾಚಿತ್ರ. ಶ್ರೀಯಂತ್ರ ಅಂತ ಇದ್ರ ಹೆಸರು. ನೋಡೋಕ್ಕಿದು ಕೇವಲ ಒಂದು ಜ್ಯಾಮಿತೀಯ ಆಕೃತಿಯಂತೆ ಕಂಡ್ರೂ ಇದರ ಹಿಂದೆ ಇಡೀ ಬ್ರಹ್ಮಾಂಡದ ರಹಸ್ಯವೇ ಅಡಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದರ ಮಹತ್ವವೇನು? ಇದೊಂದು ಕೇವಲ ಚಿತ್ರವಲ್ಲ, ಅದಕ್ಕಿಂತಲೂ ಮಿಗಿಲಾದುದು. ಇದರ ಬಗ್ಗೆ ಇನ್ನಷ್ಟು ತಿಳಿಯೋಣ ಅಲ್ವಾ? ಖಂಡಿತ. ಶ್ರೀಯಂತ್ರವನ್ನ ಶ್ರೀಚಕ್ರ ಅಂತನೂ ಕರೀತಾರೆ. ಓ, ಶ್ರೀಚಕ್ರ. ಹೌದು, ಇದು ಹಿಂದೂ ಆಧ್ಯಾತ್ಮಿಕತೆಯಲ್ಲಿ ಅತ್ಯಂತ ಪೂಜ್ಯ ಮತ್ತು ತುಂಬನೇ ಸಂಕೀರ್ಣವಾದ ಅತೀಂದ್ರಿಯ ರೇಖಾಚಿತ್ರಗಳಲ್ಲಿ ಒಂದು ಅಂತ ಹೇಳ್ಬೋದು. ಇದರ ಬೇರುಗಳು ಸಾವಿರಾರು ವರ್ಷಗಳಷ್ಟು ಹಳೆಯದು. ಪ್ರಾಚೀನ ಭಾರತೀಯ ಸಂಪ್ರದಾಯಗಳಲ್ಲಿ ಇದು ಸಿಗುತ್ತೆ. ಇದು ನಿಜಕ್ಕೂ ಕುತೂಹಲಕಾರಿ. ಹಾಗಾದ್ರೆ ಇದರ ಮೂಲ ಯಾವುದು? ಅಂದ್ರೆ ಇದನ್ನು ಯಾರಾದರೂ ನಿರ್ದಿಷ್ಟ ವ್ಯಕ್ತಿ ರಚಿಸಿದ್ದಾರಾ? ಇಲ್ಲಿಯೇ ಆಸಕ್ತಿದಾಯಕ ಅಂಶ ಇರೋದು. ಹೌದಾ? ಸಂಪ್ರದಾಯದ ಪ್ರಕಾರ ಶ್ರೀಯಂತ್ರ ಮಾನವ ನಿರ್ಮಿತವಲ್ಲ. ಮಾನವ ನಿರ್ಮಿತವಲ್ಲವೇ? ಅಂದ್ರೆ? ಹೌದು. ಇದನ್ನ ಪ್ರಾಚೀನ ಋಷಿಗಳಿಗೆ ಅವರ ಆಳವಾದ ಧ್ಯಾನದಲ್ಲಿ ಮತ್ತು ದೈವಿಕ ಸಾಕ್ಷಾತ್ಕಾರದ ಮೂಲಕ ಬಹಿರಂಗಪಡಿಸಲಾಯಿತು ಅಂತಾರೆ. ಓ, ಹಾಗಾಗಿ ಇದನ್ನ ಮಾನವ ಕುಲಕ್ಕೆ ಸಿಕ್ಕ ಒಂದು ದೈವಿಕ ಕೊಡುಗೆ ಅಂತ ಪರಿಗಣಿಸಲಾಗತ್ತೆ. ದೈವಿಕ ಕೊಡುಗೆ. ಹಾಗಾದ್ರೆ ಈ ರೇಖಾಚಿತ್ರವ ಮುಖ್ಯ ಉದ್ದೇಶವೇನು? ಇವತ್ತಿನ ಈ ಆಧುನಿಕ ಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ಇದು ಹೇಗೆ ಸಹಕಾರಿಯಾಗಬಹುದು? ಖಂಡಿತ. ಶ್ರೀಯಂತ್ರ ಒಂದು ಆಧ್ಯಾತ್ಮಿಕ ವಿಕಾಸ ಮತ್ತು ಜ್ಞಾನೋದಯಕ್ಕಾಗಿ ಒಂದು ಪ್ರಬಲ ಸಾಧನವಾಗಿ ಕೆಲಸ ಮಾಡತ್ತೆ. ಇದರ ವ್ಯವಸ್ಥಿತ ಜಾಮಿತೀಯ ವಿನ್ಯಾಸಗಳಿದೆಯಲ್ಲ, ಹೌದು, ಅದು ಬ್ರಹ್ಮಾಂಡದ ಶಕ್ತಿಯ ಸಾರವನ್ನು, ಅಂದ್ರೆ ಇಡೀ ವಿಶ್ವವನ್ನು ಒಳಗೊಂಡಿದೆ ಅಂತ ನಂಬಲಾಗಿದೆ. ಓಕೆ. ಅಂದ್ರೆ ಇದು ಕೇವಲ ಒಂದು ಹಳೆಯ ಸಂಕೇತ ಅಲ್ಲ, ಬದಲಿಗೆ ಆಧುನಿಕ ಕೇಳುಗರಿಗೂ ಕೂಡ ಅವರ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಸಹಾಯ ಮಾಡುವ ಒಂದು ನಕ್ಷೆ ಇದ್ದಾಗೆ. ಹಾಗಾದ್ರೆ ಶ್ರೀಯಂತ್ರ ಅನ್ನೋದು ಕೇವಲ ಒಂದು ಕಲೆ ಅಲ್ಲ. ಖಂಡಿತ ಅಲ್ಲ. ಬದಲಿಗೆ ದೈವಿಕ ಮೂಲವನ್ನು ಹೊಂದಿರುವ ಬ್ರಹ್ಮಾಂಡದ ಶಕ್ತಿಯನ್ನು ಪ್ರತಿನಿಧಿಸುವ ಒಂದು ಆಧ್ಯಾತ್ಮಿಕ ಸಾಧನ ಅಂತ ಹೇಳ್ಬೋದು. ಈ ನಕ್ಷೆಯನ್ನ ಕೇವಲ ಪೂಜಿಸುವ ವಸ್ತುವಾಗಿ ನೋಡದೆ ನಮ್ಮ ಪ್ರಜ್ಞೆಯ ಮೂಲದ ಕಡೆಗೆ ನಮ್ಮನ್ನ ಕರೆದೊಯ್ಯುವ ಒಂದು ಆಂತರಿಕ ಪ್ರಯಾಣವಾಗಿ ಹೇಗೆ ಅರ್ಥ ಮಾಡ್ಕೊಳ್ಬೋದು ಅಂತ ತಿಳಿಯೋಣ. ನಾವು ಹೊರಗಿನ ಪದರದಿಂದ ಶುರು ಮಾಡಿ ಕೇಂದ್ರದ ಕಡೆಗೆ ಹೋಗೋಣ. ಶ್ರೀಯಂತ್ರದ ಪಯಣ ಶುರುವಾಗೋದೆ ಹೊರಗಿನ ತುದಿಯಿಂದ. ನಿಖರವಾಗಿ. ಸೊ ಇವತ್ತು ನಾವು ಆ ಹೊರಗಿನ ಚೌಕ ಅಂದ್ರೆ ನಮ್ಮ ಅನುಭವದ ಕ್ಷೇತ್ರದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಖಂಡಿತ. ಆ ಹೊರಗಿನ ಚೌಕ, ಅದನ್ನ ಭೂಪುರ ಅಂತಾನೂ ಕರೀತಾರೆ. ಅದು ಇಡೀ ಯಂತ್ರಕ್ಕೆ ಒಂದು ಚೌಕಟ್ಟನ್ನ ಕೊಡುತ್ತೆ. ಒಂದು ಫ್ರೇಮ್ ಇದ್ದಾಗೆ. ಹೌದು, ಒಂದು ಫ್ರೇಮ್. ಅದು ಬರೀ ಒಂದು ಗೆರೆಯಲ್ಲ, ಅದು ನಮ್ಮ ದೈನಂದಿನ ಜೀವನದ ಗಡಿ. ಅದಕ್ಕೊಂದು ತುಂಬಾ ಸುಂದರವಾದ ಹೆಸರಿದೆ, ತ್ರೈಲೋಕ್ಯ ಮೋಹನ ಅಂತ. ತ್ರೈಲೋಕ್ಯ ಮೋಹನ ಅಂದ್ರೆ 3 ಲೋಕಗಳನ್ನ ಆಕರ್ಷಿಸೋದು ಅಂತನಾ? 3 ಲೋಕಗಳನ್ನು ಆಕರ್ಷಿಸುವ ಅಥವಾ ಸಂಮೋಹನಗೊಳಿಸುವ ಕ್ಷೇತ್ರ. ಈ 3 ಲೋಕಗಳು ಅಂದಾಗ ಸ್ವಲ್ಪ ಗೊಂದಲ ಆಗತ್ತೆ. ಯಾವುದು ಈ 3 ಲೋಕಗಳು? ಸ್ವರ್ಗ, ಭೂಮಿ, ಪಾತಾಳನ? ಒಳ್ಳೆ ಪ್ರಶ್ನೆ. ಇಲ್ಲಿ 3 ಲೋಕಗಳು ಅಂದ್ರೆ ನಮ್ಮ ಅನುಭವದ 3 ಸ್ಥಿತಿಗಳು. ಓಹ್, ಸರಿ. ಒಂದು ಎಚ್ಚರದ ಸ್ಥಿತಿ ಅಂದ್ರೆ ಜಾಗ್ರತ್, ಇನ್ನೊಂದು ಕನಸಿನ ಸ್ಥಿತಿ ಸ್ವಪ್ನ, ಮತ್ತು ಆಳವಾದ ನಿದ್ರೆ ಅಂದ್ರೆ ಸುಷುಪ್ತಿ. ಅಚ್ಚಾ. ನಾವು ದಿನನಿತ್ಯ ಅನುಭವಿಸೋದೆಲ್ಲವೂ, ನಮ್ಮ ದೇಹ, ನಮ್ಮ ಆಲೋಚನೆಗಳು, ನಮ್ಮ ಸುತ್ತಲಿನ ಪ್ರಪಂಚ ಎಲ್ಲವೂ ಈ ಚೌಕಟ್ಟಿನಲ್ಲೇ ನಡೆಯೋದು. ಅಂದ್ರೆ ಇದೇ ನಮ್ಮ ವಾಸ್ತವದ ಅಡಿಪಾಯ. ಹೌದು. ಇದು ನಮ್ಮ ಪ್ರಜ್ಞೆಯ ಮೊದಲ ಪದರ ಇದ್ದ ಹಾಗೆ. ನಮ್ಮ ಇಂದ್ರಿಯಗಳು ಹೊರಗಿನ ಪ್ರಪಂಚದಿಂದ ಮಾಹಿತಿ ತರ್ತವೆ, ಆಮೇಲೆ ಮನಸ್ಸು ಅದನ್ನ ಅರ್ಥೈಸ್ಕೊಳ್ಳುತ್ತೆ ಮತ್ತು ನಮಗೆ ನಾನು ಬೇರೆ, ಪ್ರಪಂಚ ಬೇರೆ ಅನ್ನೋ ಭಾವನೆ ಮೂಡುತ್ತೆ. ಸರಿತಾನೆ? ಪರ್ಫೆಕ್ಟ್. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನು? ಆ ಚೌಕದ 4 ಬದಿಗಳಲ್ಲೂ ಒಂದೊಂದು ದ್ವಾರ ಇದೆ. ಅವು ಕೇವಲ ಡಿಸೈನ್ ಗಾಡಿ ಅಲ್ಲ, ಅವು ಸಾಂಕೇತಿಕ ಪ್ರವೇಶ ದ್ವಾರಗಳು. ನಮ್ಮ ಹೊರಗಿನ ಪ್ರಪಂಚಕ್ಕೂ ನಮ್ಮ ಒಳಗಿನ ಪ್ರಪಂಚಕ್ಕೂ ನಡುವಿನ ಗಡಿ ಅಷ್ಟು ಗಟ್ಟಿಯಲ್ಲ, ಅದನ್ನ ದಾಟಬಹುದು ಅಂತ ಅವು ಸೂಚಿಸುತ್ತವೆ. ಓಹ್, ಇದು ನಿಜಕ್ಕೂ ಕುತೂಹಲಕಾರಿ. ಯಾಕಂದ್ರೆ ಹೆಚ್ಚಿನ ಆಧ್ಯಾತ್ಮಿಕ ಪಥಗಳು ಹೊರಗಿನ ಪ್ರಪಂಚವನ್ನ ಒಂದು ಭ್ರಮೆ ಅಥವಾ ಮಾಯೆ ಅಂತ ಬಣ್ಣಿಸ್ತವಲ್ವೇ? ಹೌದು, ಅದರಿಂದ ದೂರವಿರಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಮಾತ್ರ ಅದನ್ನೇ ಪಯಣದ ಆರಂಭಿಕ ಹಂತವಾಗಿ ನೋಡ್ತಾ ಇದ್ದಾರೆ. ಇದು ಸಂಪೂರ್ಣ ವಿಭಿನ್ನವಾದ ದೃಷ್ಟಿಕೋನ ಅಲ್ವಾ? ಖಂಡಿತ. ಇದೇ ಶ್ರೀಯಂತ್ರದ ಸೌಂದರ್ಯ. ಇದು ಪ್ರಪಂಚವನ್ನ ತಿರಸ್ಕರಿಸಲು ಹೇಳೋದಿಲ್ಲ, ಬದಲಾಗಿ ನೀವು ಎಲ್ಲಿದ್ದೀರೋ ಅಲ್ಲಿಂದಲೇ ಶುರು ಮಾಡಿ ಅಂತ ಹೇಳುತ್ತೆ.
ಆ 4 ದ್ವಾರಗಳು 4 ದಿಕ್ಕುಗಳಿಗೆ ಮುಖ ಮಾಡಿವೆ. ಅಂದ್ರೆ ನಮ್ಮ ಜೀವನದ ಯಾವುದೇ ಪರಿಸ್ಥಿತಿಯಿಂದ, ಯಾವುದೇ ಮನಸ್ಥಿತಿಯಿಂದ ಈ ಒಳಮುಖ ಪಯಣವನ್ನ ಶುರು ಮಾಡಬಹುದು. ಇದು ಕೇಳೋಕೆ ತುಂಬಾ ಸಮಾಧಾನ ಕೊಡುತ್ತೆ. ಅಂದ್ರೆ ಆಧ್ಯಾತ್ಮಿಕ ಪಯಣ ಶುರು ಮಾಡಕ್ಕೆ ನಾವು ಪರಿಪೂರ್ಣ ಆಗ್ಬೇಕು ಅಥವಾ ಯಾವುದೋ ಪವಿತ್ರ ಸ್ಥಳಕ್ಕೆ ಹೋಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಖಂಡಿತ ಇಲ್ಲ. ಯೋಚನೆ ಮಾಡಿ ನೋಡಿ, ನಾವು ಬೆಳಿಗ್ಗೆ ಎದ್ದು ಕಾಫಿ ಬೇಕಾ ಅಥವಾ ಟೀ ಬೇಕಾ ಅಂತ ಯೋಚಿಸೋ ಆ ಸಣ್ಣ ಕ್ಷಣ ಇದೆಯಲ್ಲ, ಅದು ಬ್ರಹ್ಮಾಂಡದ ಜೊತೆಗೇನೆ ಒಂದು ಸಂವಾದ. ವಾವ್, ನಾವು ಅದನ್ನ ಹಾಗೆ ನೋಡೋದೇ ಇಲ್ಲ. ಹೌದು, ಆ ಆಯ್ಕೆ ನಡೀತಿರೋದೇ ಆ ಅನುಭವದ ಕ್ಷೇತ್ರದಲ್ಲಿ. ಶ್ರೀಯಂತ್ರ ಹೇಳೋದಿಷ್ಟೇ, ಅದನ್ನು ಗಮನಿಸಿ, ಆ ಆಯ್ಕೆಯ ಹಿಂದಿರೋ ರಚನೆಯನ್ನ ಗಮನಿಸಿ. ಅಲ್ಲೇ ದ್ವಾರ ಇದೆ. ಅಂದ್ರೆ ಮೊದಲ ಹೆಜ್ಜೆ ಪ್ರಪಂಚದಿಂದ ಓಡಿ ಹೋಗುದಲ್ಲ. ಅಲ್ಲ, ಬದಲಾಗಿ ನಾವು ಬದುಕ್ತಿರೋ ಪ್ರಪಂಚದ ಗಡಿಯನ್ನ, ಅದರ ಚೌಕಟ್ಟನ್ನ ಮೊದಲು ಅರ್ಥಕೊಳ್ಬೇಕು. ಹಾಗಾದ್ರೆ ನಾವು ಈ ಗಡಿಯನ್ನ ಅರ್ಥಕೊಂಡು ಆ ದ್ವಾರವನ್ನ ದಾಟಿದ ಮೇಲೆ ನಮ್ಮನ್ನ ಏನು ಸ್ವಾಗತಿಸುತ್ತೆ? ಮುಂದೇನು? ಆ ಚೌಕಟ್ಟನ್ನ ದಾಟಿದ ತಕ್ಷಣ ನಾವು ಪ್ರವೇಶಿಸೋದು 3 ಏಕಕೇಂಚಿತ ವೃತ್ತಗಳಿಗೆ. ವೃತ್ತಗಳು? ಹೌದು, ಆ ವೃತ್ತಗಳು ನಮ್ಮ ಆಸೆಗಳನ್ನ, ನಮ್ಮ ಸೃಜನಶೀಲತೆಯನ್ನ ಮತ್ತು ನಮ್ಮ ಚಲನೆಯನ್ನ ಪ್ರತಿನಿಧಿಸುತ್ತವೆ. ಶ್ರೀಯಂತ್ರ ಅಂದ್ರೆ ಅದು ಬರೀ ಒಂದು ಡಿಸೈನ್ ಅಲ್ಲ, ಅದೊಂದ್ ರೀತಿ ನಮ್ಮ ಪ್ರಜ್ಞೆಯ ನಕ್ಷೆ ಇದ್ದ ಹಾಗೆ. ಅದರ ಹೊರಗಿನ ಚೌಕದಿಂದ ನಾವು ಒಳರೆ ಹೋಗ್ತಾ ಇದ್ದ ಹಾಗೆ 3 ವೃತ್ತಗಳು ಸಿಗ್ತವೆ. ಇಲ್ಲಿಂದಾಣೆ ನಮ್ಮ ಗಮನವನ್ನ ಒಂದೆಡೆ ಸೇರ್ಸೋ ಪ್ರಯಾಣ ಶುರುವಾಗೋದು. ಸರಿ, ಹಾಗಾದ್ರೆ ಮೊದಲನೇ ಅಂಶ ಏನು? ನಮ್ಮ ದೃಷ್ಟಿಕೋನದಲ್ಲಿ ಒಂದು ದೊಡ್ಡ ಬದಲಾವಣೆ. ಅಂದ್ರೆ ನಾವು ಸಾಮಾನ್ಯವಾಗಿ ಎಲ್ಲವನ್ನೂ ಬೇರೆ ಬೇರೆ ವಸ್ತುಗಳಾಗಿ ನೋಡ್ತೀವಲ್ಲವೇ? ಆದ್ರೆ ಈ ವೃತ್ತಗಳು ಅದನ್ನೇ ಚೇಂಜ್ ಮಾಡ್ತವೆ. ಎಲ್ಲವನ್ನೂ ಒಟ್ಟಾಗಿ ಒಂದು ನಿರಂತರ ಅನುಭವದ ತರ ನೋಡೋದಕ್ಕೆ ಕಲಿಸ್ತವೆ. ಎರಡನೇದಾಗಿ ಗಮನವನ್ನ ಕೇಂದ್ರೀಕರಿಸೋದು. ಇದು 3 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇದು ಹೊರಗಿನ ಗೊಂದಲಗಳಿಂದ ನಮ್ಮ ಗಮನವನ್ನ ಒಳಮುಖ ಮಾಡೋದು. ಎರಡನೇದು ನಮ್ಮ ಇಂದ್ರಿಯಗಳು ಎಲ್ಲೆಲ್ಲೋ ಎಳಿತಾ ಇದ್ರೂ ಗಮನವನ್ನ ಸ್ಥಿರವಾಗಿ ಇಟ್ಕೊಳ್ಳೋದು. ಇನ್ನು ಮೂರನೇದು ಯಾವುದೇ ಪ್ರಯತ್ನ ಇಲ್ಲದೆ ಸಹಜವಾಗಿ ಜಾಗೃತರಾಗಿರೋದು. ನೀರು ಮೇಲೆ ಅಲೆಗಳು ತಾವಾಗೇ ನಿಲ್ಲುತ್ತಲ್ಲ ಹಾಗೆ. ಇನ್ನು ಕೊನೆಯದಾಗಿ ಸ್ಥಿರವಾದ ಪ್ರಜ್ಞೆ. ಈ ವೃತ್ತಗಳು ಸೃಷ್ಟಿ, ಸ್ಥಿತಿ ಮತ್ತು ಲಯವನ್ನ ಕೂಡ ಸೂಚಿಸ್ತವೆ. ಅಂದ್ರೆ ನಮ್ಮ ಅನುಭವಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದ್ರೆ ಇದನ್ನೆಲ್ಲ ನೋಡೋ ನಮ್ಮ ಪ್ರಜ್ಞೆ ಇದೆಯಲ್ಲ, ಅದು ಮಾತ್ರ ಯಾವಾಗಲೂ ಶಾಂತವಾಗಿ ಸ್ಥಿರವಾಗಿ ಇರುತ್ತೆ ಅಂತ ಅರ್ಥ. ಸೊ ಒಂದೇ ಮಾತಲ್ಲಿ ಹೇಳೋದಾದ್ರೆ, ಶ್ರೀಯಂತ್ರದ ಈ ವೃತ್ತಗಳು ನಮ್ಮ ಚದುರಿದ ಮನಸ್ಸನ್ನ ಒಂದುಗೂಡಿಸಿ ಆಳವಾದ ಅರಿವಿನ ಕಡೆಗೆ ಕರ್ಕೊಂಡು ಹೋಗೋ ಒಂದು ದಾರಿನಕ್ಷೆ. ವೃತ್ತಗಳನ್ನು ದಾಟಿದ ತಕ್ಷಣ ಜಾಮಿತಿಯು ಮತ್ತೊಮ್ಮೆ ಬದಲಾಗುತ್ತೆ. ಹೌದು, ಕಮಲದ ರೂಪವನ್ನು ಪಡೆಯುತ್ತೆ. ಹೌದು, ಕಮಲದ ಸಂಕೇತ ಬಹಳ ಆಳವಾದದ್ದು. ಹೇಗೆಂದ್ರೆ ಕಮಲ ಕೆಸರಿನಲ್ಲೇ ಹುಟ್ಟಿ ಬೆಳೆದ್ರೂ ಅದಕ್ಕೆ ಕೆಸರು ಅಂಟಿಕೊಳ್ಳುವುದಿಲ್ಲ. ನಿಖರವಾಗಿ ಅದು ಪರಿಶುದ್ಧವಾಗಿ ಉಳಿಯುತ್ತೆ. ಹಾಗೆಯೇ ಪ್ರಜ್ಞೆಯು ಅನುಭವದ ಕೆಸರಿನಲ್ಲೇ ಇದ್ರೂ ಅದರಿಂದ ಅಂಟಿಸಿಕೊಳ್ಳದೆ ತನ್ನನ್ನು ತಾನು ಅರಿಯಲು ಶುರು ಮಾಡುತ್ತೆ. ಇಲ್ಲಿಂದಲೇ ವಾಸ್ತವವು ನನ್ನ ಅನುಭವವಾಗಿ ಹೇಗೆ ಬದಲಾಗುತ್ತೆ ಅನ್ನೋದನ್ನು ನೋಡ್ಬೋದು. ಇಲ್ಲಿ 2 ಸಾಲು ಕಮಲದ ದಳಗಳಿದೆ ಅಲ್ವಾ? ಹೊರಗಡೆ ಒಂದು, ಒಳಗಡೆ ಒಂದು. ಹೊರಗಡೆ ಒಂದು 16 ದಳಗಳ ಸರ್ಕಲ್, ಅದರೊಳಗೆ 8 ದಳಗಳ ಇನ್ನೊಂದು ಸರ್ಕಲ್ ಇದೆ. ಲೇಖನದ ಪ್ರಕಾರ ಇವು ನಮ್ಮ ಇಡೀ ಮಾನಸಿಕ ರಚನೆಯ ನಕ್ಷೆ. ಹಾಗಿದ್ರೆ ಹೊರಗಿನ 16 ದಳಗಳಿಂದ ಶುರು ಮಾಡೋಣವಾ? ಇವು ನಮ್ಮ ಗ್ರಹಿಕೆಯ ಟೂಲ್ಸ್ ಅಂತ ಹೇಳಲಾಗಿದೆಯಲ್ಲ? ಖಂಡಿತ. ಈ 16 ದಳಗಳು ಅಂದ್ರೆ ಹೇಗೆ ಹೇಳೋದು, ಅಪರಿಮಿತವಾದ ಚೇತನವು ಹೇಗೆ ಒಬ್ಬ ವ್ಯಕ್ತಿಯ ಸೀಮಿತ ದೃಷ್ಟಿಕೋನವಾಗಿ ಬದಲಾಗುತ್ತೆ ಅನ್ನೋದನ್ನು ವಿವರಿಸುವ 16 ಫಿಲ್ಟರ್ಗಳಷ್ಟೇ. ಫಿಲ್ಟರ್ಗಳು, ಸರಿ. ಇದರಲ್ಲಿ ಮೊದಲ 3 ನಮ್ಮನ್ನು ಚಲಿಸುವ ಮೂಲಭೂತ ಶಕ್ತಿಗಳು. ಓಕೆ, ನಮ್ಮ ಒಳಗಿನ ಎಂಜಿನ್ ಇದ್ದ ಹಾಗೆ. ಮೊದಲನೆಯದು ಕಾಮ ಅಥವಾ ಆಸೆ. ಇದು ನಮ್ಮನ್ನು ಒಂದಲ್ಲ ಒಂದು ಕಡೆಗೆ ತಳ್ತಲೇ ಇರುತ್ತಲ್ವಾ? ನಿಖರವಾಗಿ. ಕಾಮ ಅಂದ್ರೆ ಕೇವಲ ಲೈಂಗಿಕ ಆಸೆ ಅಲ್ಲ, ಅದು ಅನುಭವದ ಕಡೆಗೆ ಸೆಳೆಯುವ ಯಾವುದೇ ಶಕ್ತಿ. ಓ, ಯಾವುದೇ ಶಕ್ತಿ. ಹೌದು. ಒಂದು ಒಳ್ಳೆ ಕಾಫಿ ಕುಡಬೇಕು ಅನ್ನೋದ್ರಿಂದ ಹಿಡಿದು ಸಮಾಜದಲ್ಲಿ ಗೌರವ ಬೇಕು ಅನ್ನೋವರೆಗೂ ಎಲ್ಲವೂ ಕಾಮವೇ. ಆಸೆಯೇ ಸಮಸ್ಯೆ ಅಲ್ಲ. ಹಾಗಾದ್ರೆ ಗಮನವಿಲ್ಲದ, ಅರಿವಿಲ್ಲದ ಆಸೆ ನಮ್ಮನ್ನು ಚಡಪಡಿಸುವಂತೆ ಮಾಡುತ್ತೆ. ಆದರೆ ಅದೇ ಆಸೆಯನ್ನು ನಾವು ಗಮನಿಸಿದಾಗ ಅದು ನಮ್ಮನ್ನು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸಾಗಲು ಬೇಕಾದ ಶಕ್ತಿಯಾಗುತ್ತೆ. ಅಂದ್ರೆ ಆಸೆ ನಮ್ಮನ್ನು ಒಂದು ದಿಕ್ಕಿಗೆ ತಳ್ಳಿದ್ರೆ ಬುದ್ಧಿ ಆ ದಾರಿಯ ಬ್ರೇಕ್ ಮತ್ತು ಸ್ಟೀರಿಂಗ್ ಇದ್ದ ಹಾಗೆ. ಆದ್ರೆ
ನಮ್ಮ ಅಹಂಕಾರ ಈ ಬುದ್ಧಿಯ ಮೇಲೆ ಪ್ರಭಾವ ಬೀರಿದಾಗ ಏನಾಗ್ತದೆ? ಆಗ ನಮ್ಮ ನಿರ್ಧಾರಗಳು ದಾರಿ ತಪ್ಪುತ್ತವೆಯಾ? ಅತ್ಯುತ್ತಮ ಪ್ರಶ್ನೆ. ಅದೇ ಆಗೋದು. ಬುದ್ಧಿ ಅಂದ್ರೆ ವಿವೇಚನೆ, ಯಾವುದು ಸರಿ ತಪ್ಪು, ಯಾವುದು ಸುರಕ್ಷಿತ ಅಂತ ನಿರ್ಧರಿಸುವ ಸಾಮರ್ಥ್ಯ. ಆದರೆ ಅಹಂಕಾರ ಅಂದ್ರೆ ನಾನು ಅನ್ನೋ ಭಾವ ಬಂದು ನನಗೇನ್ ಬೇಕು ಅಂತ ಬುದ್ಧಿಯನ್ನ ಹೈಜಾಕ್ ಮಾಡಿದಾಗ ಓ, ನಮ್ಮ ನಿರ್ಧಾರಗಳು ಸತ್ಯದ ಕಡೆಗೆ ಇರೋಲ್ಲ, ನಮ್ಮ ಇಷ್ಟ ಕಷ್ಟಗಳ ಕಡೆಗೆ ತಿರುಗುತ್ತವೆ. ಆಗ ಬುದ್ಧಿ ಪೂರ್ವಗ್ರಹಗಳಿಂದ ತುಂಬಿಕೊಳ್ಳುತ್ತೆ. ಒಂದು ಉದಾಹರಣೆ ಕೊಡಬಹುದಾ? ಖಂಡಿತ. ನಮಗೆ ಇಷ್ಟವಿಲ್ಲದ ವ್ಯಕ್ತಿ ಒಂದು ಒಳ್ಳೆಯ ಮಾತು ಹೇಳಿದರೂ ನಮ್ಮ ಬುದ್ಧಿ ಅದನ್ನು ತಿರಸ್ಕರಿಸುತ್ತೆ. ಯಾಕಂದ್ರೆ ಅಹಂಕಾರಕ್ಕೆ ಆ ವ್ಯಕ್ತಿ ಇಷ್ಟವಿಲ್ಲ. ಸರಿ ಸರಿ. ಈ ಕಾಮ, ಬುದ್ಧಿ, ಅಹಂಕಾರ ನಮ್ಮ ಒಳಗಿನ ಇಂಜಿನ್ ಇದ್ದ ಹಾಗೆ. ಅದೇ ಯಾವುದೇ ಇಂಜಿನ್ ಓಡಲು ಇಂಧನ ಬೇಕು. ನಮ್ಮ ಅನುಭವದ ಇಂಧನ ಬರುವುದೇ ಇಂದ್ರಿಯಗಳಿಂದ. ಹೌದು. ಹಾಗಾದ್ರೆ ನಾವು ಜಗತ್ತನ್ನು ನೋಡುವ, ಕೇಳುವ, ಮುಟ್ಟುವ ಕ್ರಿಯೆ ನಮ್ಮನ್ನು ಹೇಗೆ ರೂಪಿಸುತ್ತದೆ ಎಂದು ನೋಡೋಣವೇ? ಖಂಡಿತ. ಮುಂದಿನ 5 ದಳಗಳು ನಮ್ಮ ಇಂದ್ರಿಯಗಳ ಬಗ್ಗೆ ಹೇಳುತ್ತವೆ. ನಾವು ಜಗತ್ತನ್ನು ಒಳಗೆ ತೆಗೆದುಕೊಳ್ಳುವ 5 ದಾರಿಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವೆಲ್ಲವೂ ಕೇವಲ ಭೌತಿಕ ಕ್ರಿಯೆಗಳಲ್ಲ. ಅವು ನಮ್ಮ ಭಾವನೆ ಮತ್ತು ನೆನಪುಗಳೊಂದಿಗೆ ಹೇಗೆ ಬೆಸೆದುಕೊಂಡಿವೆ ಎಂಬುದೇ ಇಲ್ಲಿನ ಮುಖ್ಯ ಅಂಶ. ಓಕೆ. ಉದಾಹರಣೆಗೆ ಶಬ್ದವನ್ನೇ ತೆಗೆದುಕೊಳ್ಳಿ. ಯಾರಾದರೂ ನಮ್ಮನ್ನು ಹೊಗಳಿದಾಗ ಉಂಟಾಗುವ ಖುಷಿ, ಟೀಕಿಸಿದಾಗ ಆಗುವ ನೋವು ಎರಡೂ ಶಬ್ದದ ಮೂಲಕವೇ ನಮ್ಮ ಮನಸ್ಸನ್ನು ತಲುಪೋದು. ಗಂಧ ಅಥವಾ ವಾಸನೆ ನಮ್ಮ ತಾರ್ಕಿಕ ಮನಸ್ಸಿನ ಬೈಪಾಸ್ ಮಾಡಿ ನೇರವಾಗಿ ನಮ್ಮ ಆಳವಾದ ನೆನಪುಗಳನ್ನು ಕೆದಕುತ್ತೆ. ಅದಕ್ಕಾಗಿಯೇ ಈ ದಳವು ನಮ್ಮ ಸುಪ್ತ ಸಹಜ ಪ್ರತಿಕ್ರಿಯೆಗಳನ್ನು ಪ್ರತಿನಿಧಿಸುತ್ತೆ. ಅಂದ್ರೆ ನಾವ್ ಯೋಚಿಸೋಕ್ಕೂ ಮೊದಲು, ಎಕ್ಸಾಕ್ಟ್ಲಿ, ಯೋಚನೆ ಮಾಡೋಕ್ಕೂ ಮುಂಚೆನೇ ನಮಗೆ ಕೋಪ, ಭಯ ಅಥವಾ ಖುಷಿ ಯಾಕೆ ಬರುತ್ತೆ ಅನ್ನೋದಕ್ಕೆ ಇದೊಂದು ಕಾರಣ. ಹಾಗೆಯೇ ರೂಪ ಅಂದರೆ ನೋಟ. ನಾವು ಏನು ನೋಡ್ತೇವೆಯೋ ಅದರಿಂದಲೇ ನಮ್ಮ ಅಸ್ಮಿತೆಯ ದೊಡ್ಡ ಭಾಗವನ್ನು ಕಟ್ಕೊಳ್ತೇವೆ. ಸೋಷಿಯಲ್ ಮೀಡಿಯಾದಲ್ಲಿ ನಾವು ನಮ್ಮನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳೋದೇ ಇದಕ್ಕೆ ದೊಡ್ಡ ಉದಾಹರಣೆ ಅಲ್ವಾ? ಖಂಡಿತ, ಅದೇ ಇದಕ್ಕೆ ದೊಡ್ಡ ಉದಾಹರಣೆ. ಹಾಗಾದ್ರೆ ಇಂದ್ರಿಯಗಳ ಮೂಲಕ ಬಂದ ಈ ಮಾಹಿತಿಯನ್ನು ನಮ್ಮ ಮನಸ್ಸು ಹೇಗೆ ಸಂಸ್ಕರಿಸುತ್ತೆ? ನಮ್ಮ ಅನುಭವಗಳೆಲ್ಲ ಎಲ್ಲಿ ಸ್ಟೋರ್ ಆಗುತ್ತೆ? ಅದಕ್ಕೆ ಮುಂದಿನ ದಳಗಳು ಉತ್ತರಿಸ್ತವೆ. ಮೊದಲನೇದು ಚಿತ್ತ. ಇದನ್ನು ಒಂದು ರೀತಿ ನಮ್ಮ ಮನಸ್ಸಿನ ಹಾರ್ಡ್ ಡ್ರೈವ್ ಅಂತ ಕರಿಬೋದು. ಓಹೋ, ಹಾರ್ಡ್ ಡ್ರೈವ್. ಹೌದು. ನಮ್ಮ ಪ್ರತಿಯೊಂದು ಅನುಭವ, ಪ್ರತಿಯೊಂದು ಭಾವನೆ ಇಲ್ಲಿ ಒಂದು ಸೂಕ್ಷ್ಮವಾದ ಕುರುಹನ್ನು ಅಂದರೆ ಸಂಸ್ಕಾರವನ್ನು ಬಿಟ್ಟು ಹೋಗುತ್ತೆ. ನಮ್ಮ ಇಡೀ ವ್ಯಕ್ತಿತ್ವ, ನಮ್ಮ ಅಭ್ಯಾಸಗಳು, ನಮ್ಮ ನಿರೀಕ್ಷೆಗಳು ಎಲ್ಲವೂ ಈ ಹಾರ್ಡ್ ಡ್ರೈವ್ನಲ್ಲಿ ಸಂಗ್ರಹವಾದ ಡೇಟಾದಿಂದಲೇ ರೂಪುಗೊಳ್ಳೋದು. ಹಾಗಾದ್ರೆ ಸ್ಮೃತಿ ಅಥವಾ ನೆನಪು ಅನ್ನೋದು ಆ ಹಾರ್ಡ್ ಡ್ರೈವ್ನಿಂದ ಫೈಲ್ಗಳನ್ನು ಹುಡುಕೋ ಒಂದು ಸಾಫ್ಟ್ವೇರ್ ಇದ್ದ ಹಾಗೇನಾ? ಚೆನ್ನಾಗಿ ಹೇಳ್ರಿ. ಹೌದು, ಸ್ಮೃತಿ ಅಥವಾ ನೆನಪು ಆ ಹಾರ್ಡ್ ಡ್ರೈವ್ನಲ್ಲಿ ಫೈಲ್ಗಳನ್ನು ಹುಡುಕುವ ಸಾಫ್ಟ್ವೇರ್ ಇದ್ದ ಹಾಗೆ. ಅದು ನಿರಂತರವಾಗಿ ನಾನು ಎಂಬ ಕಥೆಯನ್ನು ಜೀವಂತವಾಗಿಡಲು ಸಹಾಯ ಮಾಡುತ್ತೆ. ನೆನಪಿಲ್ಲದಿದ್ರೆ ನಿನ್ನೆ ಇದ್ದ ವ್ಯಕ್ತಿಯ ನಾನಾ ಅಂತ ನಮಗೆ ಗೊತ್ತಾಗಲ್ಲ. ಆದರೆ ಸಮಸ್ಯೆ ಏನಂದ್ರೆ ಈ ಸಾಫ್ಟ್ವೇರ್ ಸದಾ ಭೂತಕಾಲದ ಫೈಲ್ಗಳನ್ನು ಓಪನ್ ಮಾಡಿ ವರ್ತಮಾನವನ್ನು ಬಣ್ಣಿಸ್ತಿರುತ್ತೆ. ಓಕೆ. ಹಾಗಾದ್ರೆ ನಾಮ ಅಥವಾ ಹೆಸರಿಸೋದು ಇದು ಆ ಫೈಲ್ಗಳಿಗೆ ಲೇಬಲ್ ಹಚ್ಚುವ ಕೆಲಸವೇ? ನಿಖರವಾಗಿ. ನಾಮ ಅಂದ್ರೆ ಲೇಬಲ್ ಹಚ್ಚೋದು. ನಾವು ಇದನ್ನು ದಿನವೂ ಮಾಡ್ತೇವೆ. ಮರ, ಸ್ನೇಹಿತ, ಶತ್ರು, ಯಶಸ್ಸು, ವೈಫಲ್ಯ ಅಂತ ಎಲ್ಲದಕ್ಕೂ ಒಂದು ಹಣೆಪಟ್ಟಿ ಹಚ್ತೇವೆ. ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರ ಪ್ರೊಫೈಲ್ ನೋಡಿ ಇವರು ಹೀಗೆ ಎಂದು ತೀರ್ಮಾನಿಸೋದು. ಹೌದು, ಆ ಲೇಬಲ್ ನಮ್ಮ ಗ್ರಹಿಕೆಯನ್ನು ಸರಳಗೊಳಿಸುತ್ತದೆ, ನಿಜ. ಆದರೆ ಆ ವ್ಯಕ್ತಿ ಅಥವಾ ವಸ್ತುವಿನ ಸಂಪೂರ್ಣ ಸತ್ಯವನ್ನು ನೋಡದಂತೆ ತಡೆಯುತ್ತದೆ. ಈ ದಳ ಹೇಳುವುದೇನೆಂದ್ರೆ ಆ ಲೇಬಲ್ ಹಚ್ಚುವ ಮುನ್ನ ಇರುವ ಶುದ್ಧ ಅನುಭವವನ್ನು ಗಮನಿಸುವುದು. ಇದಾದ ಮೇಲೆ ಬೀಜ ಅಂತ ಬರುತ್ತೆ. ಅಂದ್ರೆ ನಮ್ಮೊಳಗೆ ಹುದುಗಿರುವ ಪ್ರವೃತ್ತಿಗಳು. ಇವು ನಮ್ಮ ಆಟೋಮೇಟೆಡ್ ಪ್ರೋಗ್ರಾಂಗಳಿದ್ದಂಗಲ್ವಾ? ಹೌದು, ಪುನರಾವರ್ತಕ ಅನುಭವಗಳಿಂದ ರೂಪುಗೊಂಡ ಸುಪ್ತ ಮಾದರಿಗಳು ಇವು. ಕೆಲವು ಸಂದರ್ಭಗಳಲ್ಲಿ ನಾವು ಯಾಕೆ ಯಾವಾಗಲೂ ಒಂದೇ ರೀತಿ ವರ್ತಿಸ್ತೇವೆ ಅನ್ನೋದಕ್ಕೆ ಕಾರಣ ಈ ಬೀಜಗಳು. ಇವು ನಮ್ಮ ಭಯ, ಆಕರ್ಷಣೆ ಮತ್ತು ಅಭ್ಯಾಸಗಳ ಮೂಲ. ಕೊನೆಯದಾಗಿ ಬರುವ ದಳಗಳು ನಮ್ಮ ಅಸ್ತಿತ್ವದ ಮೂಲಭೂತ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಆತ್ಮ ಅಂದ್ರೆ ನಾನು ಅನುಭವಿಸುತ್ತಿದ್ದೇನೆ ಎಂಬ ಅರಿವು, ಅಮೃತ ಅಂದ್ರೆ ಶಾಶ್ವತವಾಗಿರಬೇಕೆಂಬ ಹಂಬಲ ಮತ್ತು ಶರೀರ ಅಂದ್ರೆ ಈ ದೇಹವೇ ನಾನು ಎಂಬ ಭಾವ. ಹಾಗಾದ್ರೆ ಈ 16 ದಳಗಳನ್ನು ಒಟ್ಟಾಗಿ ನೋಡಿದ್ರೆ ನಮ್ಗೊಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ನಮ್ಮ ವ್ಯಕ್ತಿತ್ವ ಅನ್ನೋದು ಒಂದೇ ಸ್ಥಿರವಾದ ವಸ್ತು ಅಲ್ಲ. ಖಂಡಿತ ಅಲ್ಲ. ಬದಲಿಗೆ ಅದೊಂದು ನಿರಂತರವಾದ ಚಟುವಟಿಕೆ.
ಪ್ರತಿ ಕ್ಷಣವೂ ಇಂದ್ರಿಯಗಳಿಂದ ಮಾಹಿತಿ ಬರ್ತಾ ಇರುತ್ತೆ, ಮನಸ್ಸು ಅದಕ್ಕೆ ಲೇಬಲ್ ಹಚ್ಚುತ್ತೆ, ಹಳೆಯ ನೆನಪುಗಳೊಂದಿಗೆ ಹೋಲಿಸುತ್ತೆ ಮತ್ತು ನಾನು ಅನ್ನೋ ಕಥೆಯನ್ನು ಸೃಷ್ಟಿಸುತ್ತೆ. ಅದ್ಭುತವಾಗಿ ಸಾರಾಂಶ ಹೇಳಿದ್ರಿ. ನಾವು ಈ ಪ್ರಕ್ರಿಯೆಯನ್ನ ಗಮನಿಸದಿದ್ದಾಗ ನಾವು ಸೃಷ್ಟಿಸಿದ ಕಥೆಯೇ ಸತ್ಯ ಅಂತ ನಂಬುತ್ತೇವೆ. ಆದರೆ ಈ 16 ದಳಗಳ ಕಾರ್ಯವನ್ನು ಗಮನಿಸಲು ಪ್ರಾರಂಭಿಸಿದಾಗ ಇಡೀ ರಚನೆಯೇ ಪಾರದರ್ಶಕವಾಗುತ್ತೆ. ಆಗ ನಾವು ನಮ್ಮ ಯೋಚನೆಗಳಿಂದ, ಭಾವನೆಗಳಿಂದ ದೂರ ನಿಂತು ನೋಡಲು ಕಲಿಯುತ್ತೇವೆ. ಇದು ನಿಜಕ್ಕೂ ಆಳವಾದ ವಿಷಯ. ಹಾಗಾದ್ರೆ ಈ ಹೊರಗಿನ 16 ದಳಗಳು ನಾವು ಜಗತ್ತನ್ನು ಹೇಗೆ ಫಿಲ್ಟರ್ ಮಾಡಿ ನನ್ನ ಅನುಭವ ಅಂತ ಕಟ್ಟಿಕೊಳ್ತೇವೆ ಎಂಬುದನ್ನು ವಿವರಿಸಿದ್ರೆ, ಒಳಗಿನ 8 ದಳಗಳು ಏನನ್ನು ಪ್ರತಿನಿಧಿಸುತ್ತವೆ? ಮೂಲದಲ್ಲಿ ಇವರನ್ನು ಸಿದ್ಧಿಗಳು ಅಥವಾ ಅಲೌಕಿಕ ಶಕ್ತಿಗಳು ಅಂತ ಹೇಳಲಾಗಿದೆ. ಅದು ಸ್ವಲ್ಪ ಗೊಂದಲಮಯವಾಗಿ ಕೇಳಿಸುತ್ತೆ. ಹೌದು, ಸಿದ್ಧಿ ಅನ್ನೋ ಪದ ಕೇಳಿದ ತಕ್ಷಣ ಗಾಳಿಯಲ್ಲಿ ಹಾರೋದು, ಚಿಕ್ಕದಾಗೋದು ಅಂತ ನಾವು ಅಂದ್ಕೊಳ್ತೇವೆ. ಹೌದು ಹೌದು. ಆದರೆ ಈ ಲೇಖನವು ಅದಕ್ಕೆ ಒಂದು ಸುಂದರವಾದ ಮನೋವೈಜ್ಞಾನಿಕ ವ್ಯಾಖ್ಯಾನವನ್ನು ನೀಡುತ್ತೆ. ಇಲ್ಲಿ ಇವುಗಳನ್ನು ಚೇತನದ ಸ್ಥಿರ ಸಾಮರ್ಥ್ಯಗಳು ಅಥವಾ ಅರಿವಿನ ಪ್ರಬುದ್ಧತೆಯ ಲಕ್ಷಣಗಳು ಅಂತ ಅರ್ಥೈಸ್ಕೊಳ್ಬೇಕು. ಓಕೆ. ಹೊರಗಿನ ದಳಗಳು ನಮ್ಮನ್ನು ಹೇಗೆ ಕಟ್ಟುತ್ತವೆ ಅಂತ ಹೇಳಿದ್ರೆ, ಈ 8 ದಳಗಳು ನಾವು ಆ ಅರಿವಿನಿಂದ ಜೀವನವನ್ನು ಹೇಗೆ ಬದುಕುತ್ತೇವೆ ಎಂಬುದನ್ನು ಸೂಚಿಸುತ್ತವೆ. ಸರಿ, ಹಾಗಿದ್ರೆ ನೋಡೋಣ. ಮೊದಲನೆಯದು ಅನಿಮ, ಅಂದ್ರೆ ಚಿಕ್ಕದಾಗುವುದು. ಇದು ದೌರ್ಬಲ್ಯದ ಸಂಕೇತದಂತೆ ಕೇಳಿಸುತ್ತದಲ್ಲ? ಆದರೆ ಅದು ದೌರ್ಬಲ್ಯವಲ್ಲ. ಇಲ್ಲಿ ಅನಿಮ ಅಂದ್ರೆ ಅಹಂಕಾರದ ಮೃದುತ್ವ. ನನಗೆ ಎಲ್ಲ ಗೊತ್ತು ಅನ್ನೋ ಗಟ್ಟಿತನ ಕರಗಿ ವಿನಯ ಹುಟ್ಟೋದು. ಓ, ವಿನಯ. ಹೌದು, ಬೇರೆಯವು ಹೇಳೋದನ್ನು ಕೇಳುವ ಸಾಮರ್ಥ್ಯ, ಹೊಸ ವಿಷಯಗಳನ್ನು ಕಲಿಯುವ ಇಚ್ಛೆ. ನಮ್ಮ ಅಹಂಕಾರ ಅಡ್ಡ ಬರದೇ ಇದ್ದಾಗ ಜ್ಞಾನ ಎಲ್ಲಿಂದ ಬಂದರೂ ಅದನ್ನು ಸ್ವೀಕರಿಸಲು ನಾವು ಸಿದ್ಧರಿರ್ತೇವೆ. ಆಗ ಕಲಿಕೆ ತುಂಬ ಸುಲಭವಾಗುತ್ತೆ. ಹಾಗಾದ್ರೆ ಮಹಿಮಾ ಅಂದ್ರೆ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದಲ್ಲ, ಬದಲಾಗಿ ಗ್ರಹಿಕೆಯ ವಿಸ್ತಾರ. ಅಂದ್ರೆ ನನ್ನ ಈ ಕೆಲಸದಿಂದ ನನಗೇನು ಲಾಭ ಅಂತ ಯೋಚಿಸುವುದರ ಜೊತೆಗೆ ಇದರಿಂದ ನನ್ನ ಕುಟುಂಬ, ಸಮಾಜ ಅಥವಾ ಪರಿಸರದ ಮೇಲೆ ಏನು ಪರಿಣಾಮ ಬೀರಬಹುದು ಅಂತನೂ ಯೋಚಿಸುವುದು. ದೊಡ್ಡ ಚಿತ್ರಣ ನೋಡುವುದು. ಹೌದು, ಮನಸ್ಸು ಕೇವಲ ಸ್ವಾರ್ಥದಿಂದ ಯೋಚಿಸುವುದನ್ನು ನಿಲ್ಲಿಸಿದಾಗ ನಮ್ಮ ನಿರ್ಧಾರಗಳು ಹೆಚ್ಚು ಜ್ಞಾನದಿಂದ ಕೂಡಿರುತ್ತವೆ ಮತ್ತು ಹೆಚ್ಚು ಸೃಜನಾತ್ಮಕವಾಗುತ್ತವೆ. ಅರ್ಥವಾಯ್ತು. ಹಾಗೆಯೇ ಲಘಿಮಾ ಅಂದ್ರೆ ಹಗುರವಾಗಿರುವುದು ಮತ್ತು ಗರಿಮಾ ಅಂದ್ರೆ ಭದ್ರವಾಗಿರುವುದು. ಇವೆರಡು ಒಟ್ಟಿಗೆ ಹೇಗೆ ಸಾಧ್ಯ? ಒಂದು ಕಡೆ ಹಗುರವಾಗಿರಬೇಕು, ಇನ್ನೊಂದು ಕಡೆ ಸ್ಥಿರವಾಗಿರಬೇಕು. ಇವೆರಡು ಮಾನಸಿಕ ಸ್ಥಿತಿಗಳು. ಲಘಿಮಾ ಅಂದ್ರೆ ಮನಸ್ಸಿನ ಮೇಲಿರುವ ಅನಗತ್ಯ ಭಾರವನ್ನು ಇಳಿಸುವುದು. ಹಳೆಯ ದ್ವೇಷ, ನಿರಂತರ ಚಿಂತೆ, ಆತಂಕ. ಮನಸ್ಸಿನ ಡೆಸ್ಕ್ಟಾಪ್ ಕ್ಲೀನ್ ಆದ ಹಾಗೆ. ಪರ್ಫೆಕ್ಟ್. ಅದೇ ಗರಿಮಾ ಅಂದ್ರೆ ಭದ್ರತೆ ಅಥವಾ ಸ್ಥಿರತೆ. ಜೀವನದಲ್ಲಿ ಎಷ್ಟೇ ಏರುಪೇರಾದರೂ, ಹೊಗಳಿಕೆ ತೆಗಳಿಕೆಗಳು ಬಂದರೂ ಒಳಗಡೆ ಒಂದು ಸ್ಥಿರವಾದ ಕೇಂದ್ರವನ್ನು ಕಾಪಾಡಿಕೊಳ್ಳುವುದು. ಅಂದ್ರೆ ಹೊರಗಿನ ಪರಿಸ್ಥಿತಿ ನಮ್ಮ ಆಂತರಿಕ ಶಾಂತಿಯನ್ನು ತಕಡಲು ಬಿಡದಿರುವುದು. ನಿಖರವಾಗಿ ಈ ಸಾಮರ್ಥ್ಯಗಳು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಕಾಣಿಸಿಕೊಳ್ಳುತ್ತವೆ? ಅಂದ್ರೆ ಗಮನ, ಹೊಂದಿಕೊಳ್ಳುವಿಕೆ, ಈ ವಿಷಯಗಳ ಬಗ್ಗೆ ಏನ್ ಹೇಳಲಾಗಿದೆ? ಖಂಡಿತ, ಮುಂದಿನ ಸಾಮರ್ಥ್ಯಗಳು ಅದನ್ನೇ ವಿವರಿಸುತ್ತವೆ. ಪ್ರಾಪ್ತಿ ಅಂದ್ರೆ ಅಗತ್ಯವಾದದನ್ನು ತಲುಪುವುದು. ನಮ್ಮ ಗಮನ ಚದುರಿ ಹೋಗದೆ ಒಂದು ಕಡೆ ಕೇಂದ್ರೀಕೃತವಾದಾಗ ನಮ್ಮ ಶಕ್ತಿ ಬೇರೆಡೆ ಸೋರಿ ಹೋಗುವುದಿಲ್ಲ. ಆಗ ನಮ್ಮ ಪ್ರಯತ್ನಗಳು ಸಹಜವಾಗಿ ಫಲ ನೀಡಲು ಪ್ರಾರಂಭಿಸುತ್ತವೆ. ಪ್ರಾಕಾಮ್ಯ ಅಂದ್ರೆ ಹೊಂದಿಕೊಳ್ಳುವಿಕೆ. ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಬಂದಾಗ ಅದನ್ನು ವಿರೋಧಿಸುವ ಬದಲು ಆ ಪರಿಸ್ಥಿತಿಗೆ ತಕ್ಕಂತೆ ಸ್ಪಂದಿಸುವುದು. ನದಿಯ ಪ್ರವಾಹದ ವಿರುದ್ಧ ಈಜುವ ಬದಲು ಅದರ ಜೊತೆ ಸಾಗಿದಂತೆ. ಕೊನೆಯ 2 ಸಾಮರ್ಥ್ಯಗಳು ನಿಯಂತ್ರಣಕ್ಕೆ ಸಂಬಂಧಿಸಿದ್ದಾಗಿವೆ, ವಶಿತ್ವ ಮತ್ತು ಈಶಿತ್ವ. ಇಲ್ಲಿ ವಶಿತ್ವ ಅಂದ್ರೆ ಆತ್ಮನಿಯಂತ್ರಣ, ಆದ್ರೆ ಇದು ಕೇವಲ ಭಾವನೆಗಳನ್ನು ಹತ್ತಿಕ್ಕುವ ಹಾಗೆ ಕೇಳಿಸುತ್ತದೆ. ಮೂಲ ಲೇಖನವು ಹತ್ತಿಕ್ಕುವುದಕ್ಕೂ ಮತ್ತು ಅರಿವಿನಿಂದ ಗಮನಿಸುವುದಕ್ಕೂ ಇರುವ ವ್ಯತ್ಯಾಸವನ್ನು ಹೇಗೆ ವಿವರಿಸುತ್ತದೆ? ಯಾಕೆಂದ್ರೆ ಸುಮ್ಮನೆ ಕೋಪವನ್ನು ಅದುಮಿಟ್ರೆ ಅದು ಬೇರೆ ರೂಪದಲ್ಲಿ ಸ್ಫೋಟಗೊಳ್ಳಬಹುದಲ್ಲವೇ? ನೀವು ಕೇಳಿದ್ದು ಬಹಳ ಮುಖ್ಯವಾದ ವ್ಯತ್ಯಾಸ. ವಶಿಷ್ಠ್ವ ಅಂದ್ರೆ ಭಾವನೆಗಳನ್ನು ಹತ್ತಿಕ್ಕುವುದಲ್ಲ. ಕೋಪ, ಭಯ, ಆಸೆ ಹುಟ್ಟಿದಾಗ ಅದನ್ನು ಇಲ್ಲ ಅಂತ ನಿರಾಕರಿಸುವುದಲ್ಲ. ಸರಿ. ಬದಲಿಗೆ ಆ ಭಾವನೆ ಹುಟ್ಟಿದ್ದನ್ನು ಗಮನಿಸುವುದು, ಆದರೆ ಅದು ನಮ್ಮ ನಡವಳಿಕೆಯನ್ನು ನಿಯಂತ್ರಿಸಲು ಬಿಡದಿರುವುದು. ಭಾವನೆಗೂ ಮತ್ತು ನಮ್ಮ ಪ್ರತಿಕ್ರಿಯೆಗೂ ನಡುವೆ ಒಂದು ಗ್ಯಾಪ್ ಸೃಷ್ಟಿಸುವುದು. ಹೌದು,
ಒಂದು ಅಂತರವನ್ನು ಸೃಷ್ಟಿಸುವುದು. ನಮ್ಮ ಪ್ರಚೋದನೆಗಳ ಗುಲಾಮರಾಗುವ ಬದಲು ನಾವು ಅವುಗಳ ಯಜಮಾನರಾಗುವುದು. ಹಾಗಾದರೆ ಕೊನೆಯದಾಗಿ ಈಶಿತ್ವ ಅಂದರೆ ಆಂತರಿಕ ಸಾರ್ವಭೌಮತ್ವ, ಇದರ ಅರ್ಥವೇನು? ಈಶಿತ್ವ ಅಂದರೆ ನಮ್ಮ ಕ್ರಿಯೆಗಳು ಹೊರಗಿನ ಒತ್ತಾಯಕ್ಕೋ ಮೆಚ್ಚುಗೆಯ ಹುಡುಕಾಟಕ್ಕೂ ನಡೆಯುವುದಿಲ್ಲ. ಬದಲಾಗಿ ನಮ್ಮ ಆಂತರಿಕ ಸ್ಪಷ್ಟತೆಯಿಂದ ನಮ್ಮ ತಿಳುವಳಿಕೆಗೆ ಅನುಗುಣವಾಗಿ ನಡೆಯುತ್ತವೆ. ಬೇರೆಯವರು ಏನು ಅಂದುಕೊಳ್ಳುತ್ತಾರೆ ಅನ್ನೋ ಭಯದಿಂದ ಮುಕ್ತರಾಗೋದು. ಹೌದು, ಆ ಭಯದಿಂದ ಮುಕ್ತರಾಗಿ ನಮ್ಮ ಸತ್ಯಕ್ಕೆ ಅನುಗುಣವಾಗಿ ಬದುಕಿದಾಗ ಆತ್ಮವಿಶ್ವಾಸ ಸಹಜವಾಗಿ ಹುಟ್ಟಿಕೊಳ್ಳುತ್ತೆ. ಅದೇ ಆಂತರಿಕ ಸಾರ್ವಭೌಮತ್ವ. ಹಾಗಾದರೆ ಈ ಹಂತದಲ್ಲಿ ಒಬ್ಬ ವ್ಯಕ್ತಿ ಜೀವನದಿಂದ ದೂರ ಸರಿಯುವುದಿಲ್ಲ, ಬದಲಾಗಿ ಅದರಲ್ಲಿ ಹೆಚ್ಚು ನಿಖರವಾಗಿ, ಹೆಚ್ಚು ಪರಿಣಾಮಕಾರಿಯಾಗಿ ಭಾಗವಹಿಸುತ್ತಾನೆ ಎಂದಾಯಿತು. ನಿಖರವಾಗಿ ಅನುಭವಗಳು ಮುಂದುವರಿಯುತ್ತವೆ, ಆದರೆ ಅವುಗಳಿಗೆ ಅಂಟಿಕೊಳ್ಳುವ ಒತ್ತಾಯ ದುರ್ಬಲಗೊಳ್ಳುತ್ತದೆ. ಜಗತ್ತು ಇನ್ನೂ ಗ್ರಹಿಸಲ್ಪಡುತ್ತದೆ, ಆದರೆ ಅದನ್ನು ನಾನು ಎಂದು ತಪ್ಪಾಗಿ ಭಾವಿಸುವುದಿಲ್ಲ. ಈ 8 ದಳಗಳು ನಮ್ಮ ಜೀವನವು ಅರಿವಿಲ್ಲದ ಪ್ರಚೋದನೆಗಳಿಂದ ನಡೆಯುವ ಬದಲು ಅರಿವಿನಿಂದ ಮಾರ್ಗದರ್ಶಿಸಲ್ಪಡುವ ಸ್ಥಿತಿಯನ್ನು ಪ್ರತಿನಿಧಿಸುತ್ತವೆ. ಹಾಗಾದರೆ ನಾವು ಗ್ರಹಿಕೆಯ 16 ಫಿಲ್ಟರ್ಗಳಿಂದ ಪ್ರಾರಂಭಿಸಿ ಪ್ರಜ್ಞಾಪೂರ್ವಕ ಜೀವನದ 8 ಸ್ಥಿರ ಗುಣಗಳವರೆಗೆ ಒಂದು ಅದ್ಭುತ ಪಯಣವನ್ನು ಮಾಡಿದ್ದೇವೆ. ಈ ಇಡೀ ನಕ್ಷೆಯ ಅಂತಿಮ ಉದ್ದೇಶವೇನು? ಇದರ ಒಟ್ಟು ಸಾರಾಂಶವೆಂದರೆ, ಈ 8 ಆಂತರಿಕ ಸಾಮರ್ಥ್ಯಗಳು ಸ್ಥಿರವಾದಾಗ ಚೇತನವು ಸೃಷ್ಟಿಯ ಮೂಲಭೂತ ದ್ವಂದ್ವವನ್ನು ಎದುರಿಸಲು ಸಿದ್ಧವಾಗುತ್ತದೆ. ದ್ವಂದ್ವ ಅಂದ್ರೆ ನಿಶ್ಚಲತೆ ಮತ್ತು ಚಲನೆ, ಶಿವ ಮತ್ತು ಶಕ್ತಿ, ಇವೆರಡರ ಸಂಗಮವನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ಮಾನಸಿಕ ಸ್ಥಿರತೆ ಮತ್ತು ಸ್ಪಷ್ಟತೆ ಬರುತ್ತದೆ. ಯಂತ್ರದ ಮಧ್ಯಭಾಗದಲ್ಲಿರುವ ಹೆಣೆದುಕೊಂಡಿರುವ ತ್ರಿಕೋಣಗಳು ಇದನ್ನು ಪ್ರತಿನಿಧಿಸುತ್ತವೆ ಎಂದು ಮೂಲದಲ್ಲಿ ಹೇಳಲಾಗಿದೆ. ಇದು ನಮ್ಮ ಮುಂದಿನ ಹಂತದ ಚರ್ಚೆಗೆ ದಾರಿ ಮಾಡಿಕೊಡುತ್ತದೆ. ಹೌದು, ಈ ಕಮಲದ ದಳಗಳ ರಚನೆಯನ್ನು ಅರ್ಥ ಮಾಡಿಕೊಂಡು ಅದರಲ್ಲಿನ ಗುಣಗಳನ್ನು ಮೈಗೂಡಿಸಿಕೊಂಡಾಗ ಜೀವನದ ಆಳವಾದ ಸತ್ಯವನ್ನು ಎದುರಿಸುವ ಸಾಮರ್ಥ್ಯ ಬರ್ತದೆ. ಕಮಲದ ದಳಗಳ ಮೃದುತ್ವವನ್ನು ದಾಟಿ ಒಳಗೆ ಹೋದಂತೆ ಜ್ಯಾಮಿತಿಯು ಮತ್ತೆ ತೀಕ್ಷ್ಣವಾಗುತ್ತೆ. ಈಗ ನಾವು ಮನೋವಿಜ್ಞಾನದ ಕ್ಷೇತ್ರದಿಂದ ಬ್ರಹ್ಮಾಂಡದ ಸೃಷ್ಟಿಯ ರಹಸ್ಯವನ್ನೇ ಪ್ರವೇಶಿಸುತ್ತಿದ್ದೀವಿ ಎನ್ಸುತ್ತೆ. ಹೌದು, ಇದು ಕೇವಲ ಕಲಾತ್ಮಕ ಸಮ್ಮಿತಿಯಲ್ಲ, ಇದು ವಾಸ್ತವವು ವ್ಯಕ್ತವಾಗುವ ಮೂಲಭೂತ ದ್ವಂದ್ವವನ್ನು ಅಂದರೆ ಪೊಲಾರಿಟಿಯನ್ನು ತೋರಿಸುತ್ತೆ. ಓಕೆ, ಆ 4 ಮೇಲ್ಮುಖ ತ್ರಿಕೋಣಗಳಿವೆಯಲ್ಲ, ಅವು ಶಿವತತ್ವವನ್ನ ಪ್ರತಿನಿಧಿಸುತ್ತವೆ. ಇಲ್ಲಿ ಶಿವ ಅಂದ್ರೆ ದೇವರು ಅಂತ ಅಲ್ಲ, ಗೊತ್ತಾ? ಅದು ಮುಖ್ಯ. ಬದಲಿಗೆ ಸ್ಥಿರತೆ, ಬದಲಾಗದ ಒಂದು ಶುದ್ಧ ಅರಿವು, ಎಲ್ಲದಕ್ಕೂ ಸಾಕ್ಷಿಯಾಗಿರುವ ಒಂದು ಪ್ರಜ್ಞೆ. ಅಂದ್ರೆ ಎಲ್ಲವೂ ನಡೀತಾ ಇದ್ರೂ ಯಾವುದಕ್ಕೂ ಅಂಟಿಕೊಳ್ಳದೆ ಸುಮ್ಮನೆ ಎಲ್ಲವನ್ನೂ ಗಮನಿಸ್ತಿರುವ ಒಂದು ಅಂಶ. ಒಂದು ಸಿನಿಮಾ ಥಿಯೇಟರಲ್ಲಿ ಸ್ಕ್ರೀನ್ ಮೇಲೆ ಎಷ್ಟೇ ದೊಡ್ಡ ಫೈಟಿಂಗ್ ನಡೆದ್ರೂ ಸ್ಕ್ರೀನ್ ಮಾತ್ರ ಏನೂ ಆಗದೆ ಸುಮ್ಮನೆ ಇರ್ತಲ್ಲ, ಹಾಗೆ. ಅದ್ಭುತ ಹೋಲಿಕೆ, ನಿಖರವಾಗಿ ಅದೇ. ಇನ್ನು ಆ 5 ಕೆಳಮುಖ ತ್ರಿಕೋಣಗಳು, ಅವು ಶಕ್ತಿಯ ಸಂಕೇತ. ಇದು ಆ ಸ್ಕ್ರೀನ್ ಮೇಲೆ ಓಡಾಡುವ ಸಿನಿಮಾ. ಚಲನೆ. ಹೌದು, ಚಲನೆ, ಸೃಜನಶೀಲತೆ, ಬದಲಾವಣೆ, ಪ್ರಕೃತಿ, ನಾವು ನೋಡುವ ಅನುಭವಿಸುವ ಪ್ರತಿಯೊಂದು ಶಕ್ತಿಯ ರೂಪವೇ. ವಾವ್! ಅಂದ್ರೆ ಬರೀ ಶಿವ ಅಂದ್ರೆ ಬರೀ ಸ್ಕ್ರೀನ್ ಇದ್ರೆ ಏನು ಪ್ರಯೋಜನ ಇಲ್ಲ. ಇಲ್ಲ. ಬರೀ ಶಕ್ತಿ ಅಂದ್ರೆ ಸ್ಕ್ರೀನ್ ಇಲ್ಲದೆ ಸಿನಿಮಾ ಓಡಿದ್ರೆ ಅದಕ್ಕೂ ಅರ್ಥ ಇಲ್ಲ. ಹೌದು. ಅನುಭವ ಸೃಷ್ಟಿಯಾಗಬೇಕಾದ್ರೆ ಇವೆರಡೂ ಒಂದಾಗಬೇಕು. ಎಕ್ಸಾಕ್ಟ್ಲಿ. ಮೂಲ ಗ್ರಂಥ ಇದನ್ನೇ ಒತ್ತಿ ಹೇಳೋದು. ಈ ತ್ರಿಕೋಣಗಳು ಒಂದನ್ನೊಂದು ಕತ್ತರಿಸಿ ಹೋಗ್ತವೆ. ಅಂದ್ರೆ ಶಿವ ಮತ್ತು ಶಕ್ತಿ ಯಾವತ್ತೂ ಬೇರೆ ಬೇರೆ ಅಲ್ಲ. ಪ್ರಜ್ಞೆ ಮತ್ತು ಸೃಷ್ಟಿ ಒಂದಕ್ಕೊಂದು ಹೆಣೆದುಕೊಂಡಿವೆ. ನಮ್ಮ ಪ್ರತಿ ಕ್ಷಣದ ಅನುಭವ ಇವೆರಡರ ಮಿಲನವೇ. ನಾನು ಇದನ್ನು ನೋಡ್ತಿದ್ದೇನೆ ಅನ್ನೋ ಭಾವನೆಯಲ್ಲಿ ನಾನು ಶಿವ, ನೋಡ್ತಿರುವ ವಸ್ತು ಶಕ್ತಿ, ಅಷ್ಟೇ. ಸರಿ, ಈ ಕೇಂದ್ರದ ಕಲ್ಪನೆ ಅದ್ಭುತವಾಗಿದೆ. ಇಲ್ಲಿಂದ ನಾವು ಹೊರಗಡೆ ಬಂದ್ರೆ ಮೊದಲಿಗೆ ನಮ್ಗೆ 14 ತ್ರಿಕೋಣಗಳ ಒಂದು ದೊಡ್ಡ ಸರ್ಕಲ್ ಸಿಗುತ್ತೆ. ಹಂಚಿಹೋದ ಶಕ್ತಿಯ ಕ್ಷೇತ್ರ ಅಂತ ಕರೆದಿದ್ದಾರೆ. ನಮ್ಮ ದಿನನಿತ್ಯದ ಜೀವನಕ್ಕೆ ಇದನ್ನ ಹೋಲಿಸೋದಾದ್ರೆ ಹೇಗೆ? ಇದು ನಮ್ಮೆಲ್ಲರ ಅನುಭವ ಅಲ್ವಾ? ನಮ್ಮ ಗಮನ ಒಂದೇ ಕಡೆ ಇರೋದಿಲ್ಲ. ಇಲ್ಲವೇ ಇಲ್ಲ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ನಮ್ಮ ಗಮನ 100 ಕಡೆ ಹರಿದಾಡುತ್ತೆ. ಕೆಲಸ, ಮನೆ, ಫೋನ್, ಸಂಬಂಧಗಳು, ನಾಳಿನ ಚಿಂತೆ, ಹೀಗೆ ನಮ್ಮ ಶಕ್ತಿ ನಾನಾ ದಿಕ್ಕಿನಲ್ಲಿ ಹಂಚೋಗಿರುತ್ತೆ. ಹೌದು. ಜೀವನ ಯಾಕಿಷ್ಟು ಕಾಂಪ್ಲೆಕ್ಸ್, ಯಾಕಿಷ್ಟು ಗಜಿಬಿಜಿ ಅನ್ಸುತ್ತಲ್ಲ? ಆ ಮಾನಸಿಕ ಸ್ಥಿತಿಯ ಜಾಮಿತಿಯ ರೂಪವೇ ಈ ಪದರ. ಓಕೆ, ಅಂದ್ರೆ ನನ್ನ ಮನಸ್ಸಿನ ಗೊಂದಲವನ್ನೇ ಇಲ್ಲಿ ಚಿತ್ರಿಸಲಾಗಿದೆ. ಆದರೆ
ಸಾಂಪ್ರದಾಯಿಕವಾಗಿ ಈ 14 ತ್ರಿಕೋಣಗಳನ್ನು ದೇಹದಲ್ಲಿರುವ 14 ನಾಡಿಗಳಿಗೆ ಅಂದರೆ ಸೂಕ್ಷ್ಮ ಶಕ್ತಿಯ ಮಾರ್ಗಗಳಿಗೆ ಹೋಲಿಸ್ತಾರೆ ಅಂತನೂ ಇದೆ. ಅದೆಲ್ಲವನ್ನೂ ನೆನ್ಪಿಟ್ಕೊಳ್ಳೋದು ಕಷ್ಟ, ಆದರೆ ಅದರ ಹಿಂದಿರೋ ಐಡಿಯಾ ಏನು? ಖಂಡಿತ ಎಲ್ಲವನ್ನೂ ನೆನ್ಪಿಟ್ಕೊಳ್ಳೋ ಅಗತ್ಯವಿಲ್ಲ. ಆದರೆ ಹಿಂದಿನ ತತ್ವ ಮುಖ್ಯ. ಆ ಪಟ್ಟಿಯಲ್ಲಿರೋ ನಾಡಿಗಳನ್ನ ನಾವು ಸ್ಥೂಲವಾಗಿ ವಿಂಗಡಿಸಬಹುದು. ಇಡ, ಪಿಂಗಳ ಅಂತ 2 ಮುಖ್ಯ ನಾಡಿಗಳಿವೆ. ಅವು ನಮ್ಮ ದೇಹದ ಎಡ ಬಲ ಅಂದ್ರೆ ಭಾವನಾತ್ಮಕ ಮತ್ತು ತಾರ್ಕಿಕ ಶಕ್ತಿಯನ್ನು ನಿಯಂತ್ರಿಸ್ತವೆ. ಸರಿ ಸರಿ. ಇನ್ನು ಕೆಲವು ನಮ್ಮ ಇಂದ್ರಿಯಗಳಿಗೆ ಸಂಬಂಧಪಟ್ಟಿವೆ. ಗಾಂಧಾರಿ, ಹಸ್ತಿ, ಜಿಹ್ವ ಅಂತ ಕಣ್ಣಿನ ಗ್ರಹಿಕೆಗೆ, ಪೂಷ, ಯಶಸ್ವಿನಿ ಕಿವಿಯ ಗ್ರಹಿಕೆಗೆ. ಅಂದ್ರೆ ಈ ನಮ್ಮ ಕಣ್ಣು, ಕಿವಿ, ನಾಲಿಗೆಯಂತಹ ಅಂಗಗಳ ಕೆಲಸಕ್ಕೆಲ್ಲ ಒಂದೊಂದು ಶಕ್ತಿಯ ಹರಿವಿದೆ ಅಂತ. ಹೌದು. ಅಲಂಬುಷ ಬಾಯಿಗೆ, ಸರಸ್ವತಿ ಮಾತಿಗೆ, ಹೀಗೆ. ಇನ್ನು ಕೆಲವು ನಾಡಿಗಳು ನಮ್ಮ ದೇಹದ ಮೂಲಭೂತ ಕ್ರಿಯೆಗಳಾದ ಜೀರ್ಣ, ವಿಸರ್ಜನೆ, ಸಂತಾನೋತ್ಪತ್ತಿಯಂತಹ ಕೆಲಸಗಳನ್ನು ನೋಡ್ಕೊಳ್ತವೆ. ಇದರ ಒಟ್ಟು ಸಾರಾಂಶ ಏನು ಅಂದ್ರೆ, ನಮ್ಮ ಗಮನ 100 ಕಡೆ ಹರಿದಾಡಿದ್ರೂ ನಾವನುಭವಿಸುವ ಪ್ರತಿಯೊಂದು ಸಂವೇದನೆ, ನೋಡಿದ್ದು, ಕೇಳಿದ್ದು, ಮಾತಾಡಿದ್ದು ಎಲ್ಲವೂ ಒಂದೇ ಮೂಲ ಪ್ರಜ್ಞೆಗೆ ಬಂದು ಸೇರುತ್ತೆ. ಸರಿ. ಹಾಗಿದ್ರೆ ಈ ಹೊರಗಿನ ಪದರ ನಮ್ಮ ಹಂಚಿ ಹೋದ ಗಮನ ಮತ್ತು ಸಂಕೀರ್ಣ ಜಗತ್ತನ್ನು ತೋರಿಸಿದ್ರೆ, ಅಲ್ಲಿಂದ ಒಂದು ಹೆಜ್ಜೆ ಒಳಗೆ ಬಂದ್ರೆ ಏನಾಗುತ್ತೆ? ಮುಂದಿನ ಪದರದಲ್ಲಿ 10 ತ್ರಿಕೋನಗಳಿದೆ. ಇದು ನಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತೆ? ಈಗ ನಾವು ಪ್ರಪಂಚದೊಂದಿಗಿನ ನಮ್ಮ ವ್ಯವಹಾರದಿಂದ ನಮ್ಮ ದೇಹದೊಳಗಿನ ವ್ಯವಸ್ಥೆಗೆ ಬರ್ತೀವಿ. ಈ ಪದರವನ್ನು ಜೀವನದ ಪ್ರಮುಖ ಪ್ರವಾಹಗಳು ಅಂತ ಕರೀತಾರೆ. ಇದು ಪ್ರಾಣಶಕ್ತಿಯ 10 ಮುಖ್ಯ ಚಲನೆಗಳನ್ನು ತೋರಿಸುತ್ತೆ. ಇವೇ ನಮ್ಮನ್ನು ಜೀವಂತವಾಗಿ ಇಟ್ಟಿರುವ ಶಕ್ತಿಗಳು. ಪ್ರಾಣ ಅಂದ್ರೆ ಉಸಿರಾಟ, ಜೀರ್ಣಕ್ರಿಯೆ, ಈ ಥರದ ವಿಷಯಗಳ? ಹೌದು. ಆದ್ರೆ ಅದಕ್ಕಿಂತಲೂ ಸೂಕ್ಷ್ಮ ಮಟ್ಟದಲ್ಲಿ ಈ 10 ಪ್ರಾಣಗಳನ್ನು 5 ಮುಖ್ಯ ಪ್ರಾಣಗಳು ಮತ್ತು 5 ಉಪಪ್ರಾಣಗಳೆಂದು ವಿಂಗಡಿಸಬಹುದು. ಉದಾಹರಣೆಗೆ, ಪ್ರಾಣ ಅಂದ್ರೆ ಶಕ್ತಿಯನ್ನು ಒಳಗೆ ತೆಗೆದುಕೊಳ್ಳುವುದು, ಉಸಿರು. ಓಕೆ. ಅಪಾನ ಅಂದ್ರೆ ಹೊರಹಾಕುವುದು, ವಿಸರ್ಜನೆ. ವ್ಯಾನ ಅಂದ್ರೆ ಇಡೀ ದೇಹದಲ್ಲಿ ಶಕ್ತಿಯನ್ನು ಹಂಚುವುದು, ರಕ್ತ ಸಂಚಾರದಂತೆ. ಸಮಾನ ಅಂದ್ರೆ ಜೀರ್ಣಿಸಿಕೊಳ್ಳುವುದು. ಉದಾನ ಅಂದ್ರೆ ಮೇಲ್ಮುಖ ಚಲನೆ, ಮಾತು ಅಥವಾ ಯೋಚನೆಯಂತೆ. ಓಕೆ. ಇವು ನಮ್ಮ ದೇಹದ ಆಪರೇಟಿಂಗ್ ಸಿಸ್ಟಮ್ ಇದ್ದಾಗೆ. ಈ ಪ್ರಾಣಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಸಿಸ್ಟಮ್ ಚೆನ್ನಾಗಿರುತ್ತೆ. ಇಲ್ಲದಿದ್ರೆ ಮನಸ್ಸು ಕೂಡ ಗೊಂದಲಕ್ಕೀಡಾಗುತ್ತೆ. ನಿಖರವಾಗಿ ನಿಮ್ಮ ಉಸಿರಾಟದಲ್ಲಿ ಅಂದ್ರೆ ಪ್ರಾಣದಲ್ಲಿ ಏರುಪೇರಾದ್ರೆ ಮನಸ್ಸಿನಲ್ಲಿ ಆತಂಕ ಶುರುವಾಗತ್ತೆ. ಜೀರ್ಣಕ್ರಿಯೆ ಅಂದ್ರೆ ಸಮಾನ ಸರಿಯಾಗಿಲ್ಲದಿದ್ರೆ ಯೋಚನೆಗಳು ಸ್ಪಷ್ಟವಾಗಿರುವುದಿಲ್ಲ. ನಿಜ. ಹಾಗಾಗಿ ಈ ಪದರ ಹೇಳುವುದೇನೆಂದ್ರೆ, ಮನಸ್ಸಿನ ಸ್ಥಿರತೆಗೂ ದೇಹದೊಳಗಿನ ಶಕ್ತಿಯ ಹರಿವಿಗೂ ನೇರವಾದ ಸಂಬಂಧವಿದೆ. ಒಂದು ನಿಮಿಷ, ಇಲ್ಲಿ ನನಗೆ ಸ್ವಲ್ಪ ಗೊಂದಲ ಆಗ್ತಿದೆ. ಇದರ ಮುಂದಿನ ಪದರದಲ್ಲೂ 10 ತ್ರಿಕೋಣಗಳಿವೆ ಅಂತ ಇದೆ. ಎರಡೂ ನಮ್ಮ ಆಂತರಿಕ ಶಕ್ತಿಯ ಬಗ್ಗೆ ಮಾತಾಡ್ತವೆ. ಹಾಗಿದ್ರೆ ಇವೆರಡರ ನಡುವಿನ ನಿಜವಾದ ವ್ಯತ್ಯಾಸ ಏನು? ಬಹಳ ಒಳ್ಳೆ ಪ್ರಶ್ನೆ. ಇದು ಗೊಂದಲ ಆಗೋದು ಸಹಜ. ಹಿಂದಿನ ಪದರ ಅಂದ್ರೆ ಪ್ರಾಣಗಳು ನಮ್ಮನ್ನು ಜೀವಂತವಾಗಿಡುವ ಅಥವಾ ಪೋಷಿಸುವ ಶಕ್ತಿಗಳ ಬಗ್ಗೆ ಮಾತಾಡಿದ್ರೆ, ಈ ಮುಂದಿನ ಪದರ ನಾವು ಸ್ವೀಕರಿಸಿದ್ದನ್ನು ರೂಪಾಂತರಿಸುವ ಶಕ್ತಿಗಳ ಬಗ್ಗೆ ಮಾತಾಡುತ್ತೆ. ರೂಪಾಂತರಿಸುವ ಶಕ್ತಿಗಳು? ಹೌದು. ಇದನ್ನ ರೂಪಾಂತರಿಸುವ ಅಗ್ನಿಗಳು ಅಂತ ಕರೆಯಲಾಗಿದೆ. ರೂಪಾಂತರ ಅಂದ್ರೆ ಕೇವಲ ಆಹಾರದ ಜೀರ್ಣಕ್ರಿಯೆನ? ಅದಕ್ಕಿಂತ ಹೆಚ್ಚು. ಇಲ್ಲಿ ರೂಪಾಂತರಗೊಳ್ಳುತ್ತಿರೋದು ಕೇವಲ ಆಹಾರವಲ್ಲ, ನಮ್ಮ ಅನುಭವಗಳು. ಓ. ದೇಹವು ಆಹಾರವನ್ನು ಜೀರ್ಣಿಸಿಕೊಂಡು ಶಕ್ತಿಯಾಗಿ ಪರಿವರ್ತಿಸುವಂತೆ ಮನಸ್ಸು ತನ್ನ ಅನುಭವಗಳನ್ನ ಜೀರ್ಣಿಸ್ಕೋಬೇಕು. ನಾವು ನೋಡಿದ್ದು, ಕೇಳಿದ್ದು, ನಮಗಾದ ನೋವು, ಅವಮಾನ, ಸಂತೋಷ ಎಲ್ಲವನ್ನೂ ಸಂಸ್ಕರಿಸಿ ಅದರಿಂದ ಕಲಿಬೇಕಾದ ಪಾಠವನ್ನು ಕಲಿತು ನಮ್ಮ ವ್ಯಕ್ತಿತ್ವದ ಭಾಗವಾಗಿಸ್ಕೋಬೇಕು. ಹಾಗಾದ್ರೆ ಜೀರ್ಣವಾಗದ ಅನುಭವ ಮಾನಸಿಕ ಹೊರೆಯಾಗುತ್ತೆ. ಯಾರೋ ಅಂದ ಮಾತು ಮತ್ತೆ ಮತ್ತೆ ತಲೆಯಲ್ಲಿ ಓಡ್ತಾ ಇರೋದು, ಅಥವಾ ಒಂದು ಕೆಟ್ಟ ಘಟನೆಯನ್ನ ಮರೆಯೋಕಾಗದೆ ಒದ್ದಾಡೋದು, ಇದೆಲ್ಲ ಒಂದು ರೀತಿ ಮಾನಸಿಕ ಅಜೀರ್ಣ. ಅತ್ಯುತ್ತಮವಾಗಿ ಹೇಳಿದ್ರಿ. ಇದು ನಮ್ಮ ಮನಸ್ಸಿನಲ್ಲಿ ತೆರೆಯದ ಇಮೇಲ್ಸ್ ಇದ್ದ ಹಾಗೆ. ಹೌದು ಹೌದು. ಪ್ರತಿಯೊಂದು ಜೀರ್ಣವಾಗದ ಅನುಭವವೂ ಒಂದು ಇಮೇಲ್ ಇದ್ದ ಹಾಗೆ. ಅದು ನಮ್ಮ ಗಮನವನ್ನು ಸೆಳೆಯುತ್ತಲೇ ಇರುತ್ತದೆ, ನಮ್ಮ ಮಾನಸಿಕ ಶಕ್ತಿಯನ್ನು ವ್ಯಯಿಸುತ್ತದೆ. ಆಂತರಿಕ ಅಗ್ನಿ ಪ್ರಬಲವಾಗಿದ್ದಾಗ ನಾವು ಆ ಇಮೇಲ್ ತೆರೆದು ಅದಕ್ಕೆ ಬೇಕಾದ ಉತ್ತರ ಕೊಟ್ಟು ಅದನ್ನು ಮುಗಿಸ್ಬಿಡ್ತೇವೆ. ಇಲ್ಲದಿದ್ರೆ ಇನ್ಬಾಕ್ಸ್ ತುಂಬಿ ಹೋಗ್ತದೆ. ಕರೆಕ್ಟ್. ಆ ಅಗ್ನಿ ಪ್ರಬಲವಾಗಿದ್ದಾಗ ನೋವಿನ ಅನುಭವ ಕೂಡ ತಿಳುವಳಿಕೆಯಾಗಿ ಪಾಠವಾಗಿ ಬದಲಾಗುತ್ತೆ. ಅದ್ಭುತ.
ಸ್ಪಷ್ಟತೆ ಬೇಕು ಅಂದ್ರೆ ಜೀವನದಿಂದ ಓಡಿ ಹೋಗ್ಬೇಕಿಲ್ಲ, ಬದಲಿಗೆ ಅದನ್ನ ಪೂರ್ತಿಯಾಗಿ ಜೀರ್ಣಿಸ್ಕೊಳ್ಬೇಕು ಅನ್ನೋದು ಬಹಳ ಶಕ್ತಿಯುತವಾದ ಯೋಚನೆ. ಸರಿ, ಈಗ ನಾವು ಕೇಂದ್ರಕ್ಕೆ ತುಂಬಾನೇ ಹತ್ರ ಬಂದಿದ್ದೇವೆ. ಮುಂದಿನ ಪದರದಲ್ಲಿ 8 ತ್ರಿಕೋಣಗಳಿವೆ. ಇದನ್ನು ಅಭಿವ್ಯಕ್ತಿಯ ಹೊಸ್ತಲು ಅಂತ ಬಣ್ಣಿಸಲಾಗಿದೆ. ಇದು ಕೇಳೋಕೆ ಬಹಳ ಗಂಭೀರವಾಗಿ ಕಾಣ್ತಿದೆ. ಇದು ಇಡೀ ಪ್ರಯಾಣದ ಒಂದು ನಿರ್ಣಾಯಕ ಹಂತ. ಇಲ್ಲಿವರೆಗೂ ನಾವು ಈಗಾಗಲೇ ಇರುವ ಅನುಭವಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ? ಹೌದು. ಹಂಚಿಹೋದ ಗಮನ, ದೇಹದ ಪೋಷಣೆ, ಅನುಭವದ ಜೀರ್ಣಕ್ರಿಯೆ. ಹೌದು. ಆದರೆ ಈ ಹಂತದಲ್ಲಿ ಅನುಭವವು ಈಗ ತಾನೇ ಹುಟ್ಟುತ್ತಿದೆ. ಅದು ತನ್ನ ಶುದ್ಧ ರೂಪದಲ್ಲಿದೆ. ಒಂದು ಕ್ಷಣ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ತೀನಿ. ಅಂದ್ರೆ ಒಂದು ಹೂವನ್ನು ನೋಡಿದಾಗ ಇದು ಗುಲಾಬಿ, ಕೆಂಪಾಗಿದೆ, ಸುಂದರವಾಗಿದೆ ಅಂತ ನನ್ನ ಮನಸ್ಸು ಅದಕ್ಕೆಲ್ಲ ಹೆಸರು, ಹಣೆಪಟ್ಟಿ ಹಚ್ಚುವ ಮುಂಚೆ ಒಂದು ಕ್ಷಣ ಇರುತ್ತಲ್ಲ, ಆ ಶುದ್ಧ ಗ್ರಹಿಕೆಯ ಸ್ಥಿತಿಯೇ ಇದು. ಎಕ್ಸಾಕ್ಟ್ಲಿ. ನೀವು ಸರಿಯಾದ ಜಾಗಕ್ಕೆ ಬಂದ್ರಿ. ಅದೇ ಆ ಸ್ಥಿತಿ. ಇಲ್ಲಿ ವಾಸ್ತವಕ್ಕೆ ಇನ್ನೂ ಯಾವುದೇ ಹೆಸರು, ನೆನಪು, ವ್ಯಾಖ್ಯಾನ ಅಂಟುಕೊಂಡಿರೋದಿಲ್ಲ. ಅನುಭವವು ತನ್ನ ತಾಜಾ ರೂಪದಲ್ಲಿರುತ್ತದೆ. ಇಲ್ಲಿ ಸಾಧಕನು ವ್ಯಾಖ್ಯಾನಿಸುವ ಮೊದಲೇ ನೇರವಾಗಿ ಗ್ರಹಿಕೆಯನ್ನು ಅನುಭವಿಸಲು ಶುರು ಮಾಡ್ತಾನೆ. ಇಲ್ಲಿ ಗ್ರಹಿಕೆಗೂ ಗ್ರಹಿಸುವ ವಸ್ತುವಿಗೂ ನಡುವಿನ ಅಂತರ ಕಡಿಮೆಯಾಗ್ತಾ ಬರುತ್ತೆ. ಹಾಗಾದರೆ ಈ ಇಡೀ ಆಂತರಿಕ ಪ್ರಯಾಣದ ಚಿತ್ರಣ ಸ್ಪಷ್ಟವಾಗ್ತಿದೆ. ನಾವು ಹೊರಗಿನ ಪ್ರಪಂಚದ ಗೊಂದಲದಿಂದ, ಅಂದ್ರೆ 14 ತ್ರಿಕೋಣಗಳಿಂದ ಶುರು ಮಾಡಿ ನಮ್ಮನ್ನು ಜೀವಂತವಾಗಿಡುವ ಶಕ್ತಿಗಳನ್ನು, ಅಂದ್ರೆ 10 ತ್ರಿಕೋಣಗಳನ್ನು ಅರ್ಥ ಮಾಡಿಕೊಂಡು ಅನುಭವಗಳನ್ನು ಜೀರ್ಣಿಸಿಕೊಳ್ಳುವ ಪ್ರಕ್ರಿಯೆಯನ್ನು, ಅಂದ್ರೆ ಮತ್ತೊಂದು 10 ತ್ರಿಕೋಣಗಳನ್ನು ದಾಟಿ ಈಗ ಈ ಹೆಸರು ರಹಿತ, ಪರಿಕಲ್ಪನೆ ರಹಿತ ಗ್ರಹಿಕೆಯ ಹಂತಕ್ಕೆ 8 ತ್ರಿಕೋಣಗಳಿಗೆ ಬಂದು ನಿಂತಿದ್ದೇವೆ. ಇನ್ನು ಉಳಿದಿರೋದೇನು? ಈ 8 ತ್ರಿಕೋಣಗಳ ಹಂತವು ನಮ್ಮನ್ನು ಅಂತಿಮ ಬಿಂದುವಿಗೆ, ಅಂದ್ರೆ ಶ್ರೀಯಂತ್ರದ ಕೇಂದ್ರ ಬಿಂದುವಿಗೆ, ಆ ಮೂಲಕ್ಕೆ ಸಿದ್ಧಪಡಿಸುತ್ತೆ. ಈ ಹೊರಗಿನ ಎಲ್ಲಾ ಪದರಗಳು, ಈ ಎಲ್ಲಾ ಅನುಭವಗಳು ಯಾವ ಮೂಲದಿಂದ ಹುಟ್ಟಿಕೊಂಡುವೋ ಆ ಮೂಲವೇ ಆ ಕೇಂದ್ರ. ಹೌದು. ಇಲ್ಲಿ ಗ್ರಹಿಸುವವನು ಮತ್ತು ಗ್ರಹಿಸಲ್ಪಡುವ ವಸ್ತುವಿನ ನಡುವಿನ ಅಂತರ ಇದೆಯಲ್ಲ, ಅದು ಕರಗಲು ಪ್ರಾರಂಭಿಸುತ್ತದೆ. ವಾವ್! ಎಲ್ಲ ರಚನೆಗಳು, ಗ್ರಹಿಕೆಗಳು, ಶಕ್ತಿಗಳ ಮೂಲಕ ಸಾಗಿದ ನಂತರ ಅರಿವು ಅತ್ಯಂತ ಚಿಕ್ಕ ಅಂತಿಮ ರೂಪವನ್ನು ತಲುಪುತ್ತೆ. ಕೇಂದ್ರದಲ್ಲಿರುವ ಒಂದು ಬಿಂದು. ಇಷ್ಟೆಲ್ಲ ಸಂಕೀರ್ಣತೆಯ ನಂತರ ಬರೋದು ಬರೀ ಒಂದು ಚುಕ್ಕೆ. ಇದಕ್ಕೆ ಯಾವುದೇ ಅಳತೆ ಇಲ್ಲ, ಆದ್ರೂ ಇಡೀ ಯಂತ್ರವೇ ಅದರ ಮೇಲೆ ನಿಂತಿದೆ. ಇದರ ಅರ್ಥವೇನು? ಶ್ರೀಯಂತ್ರ ಅನ್ನೋದು ಬ್ರಹ್ಮಾಂಡದ ನಕ್ಷೆ ಮಾತ್ರ ಅಲ್ಲ, ಅದು ನಮ್ಮ ಪ್ರಜ್ಞೆಗೆ ಹಿಡಿದ ಒಂದು ಕನ್ನಡಿ ಥರ. ಹೌದು, ನಿಖರವಾಗಿ ಒಂದು ಕನ್ನಡಿ ಥರ. ಸರಿ, ಗಣಿತದ ಪ್ರಕಾರ ಅದಕ್ಕೆ ಉದ್ದ, ಅಗಲ, ಎತ್ತರ ಯಾವುದೂ ಇಲ್ಲ ಅಲ್ವಾ? ಹೌದು. ಆದ್ರೂ ಇಡೀ ಶ್ರೀಯಂತ್ರದ ರಚನೆ ಅದರ ಮೇಲೆಯೇ ನಿಂತಿದೆ. ಇದು ಹೇಗೆ ಸಾಧ್ಯ? ಯಾವುದೂ ಇಲ್ಲದ ಒಂದ್ರಿಂದ ಎಲ್ಲವೂ ಹೇಗೆ ಶುರುವಾಗುತ್ತೆ? ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಏನಂದ್ರೆ, ಬಿಂದುವನ್ನು ನಾವು ಒಂದು ವಸ್ತುವಾಗಿ ನೋಡಬಾರದು. ಒಂದ್ ನಿಮಿಷ, ಅಂದ್ರೆ ಅದನ್ನ ನೋಡಬೇಕಾದ ವಸ್ತು ಅಂತಲ್ಲ. ಅಲ್ಲ, ಬದಲಿಗೆ ಅದು ನೋಡೋದನ್ನ ಸಾಧ್ಯ ಮಾಡುವ ಒಂದು ಸ್ಥಿತಿ. ನಮ್ಮ ಪ್ರತಿಯೊಂದು ಅನುಭವ, ಅಂದ್ರೆ ಯೋಚನೆ, ಭಾವನೆ, ಸಂವೇದನೆ ಎಲ್ಲವೂ ಆ ಅರಿವಿನಲ್ಲೇ ಹುಟ್ಟಿ ಅದರಲ್ಲಿಯೇ ಮರಳಿ ಲೀನವಾಗುತ್ತೆ. ಬಿಂದು ಆ ಮೂಲ ಅರಿವಿನ ಸಂಕೇತ. ಓಕೆ, ಇದು ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದ್ರೆ ಸಂಪ್ರದಾಯದಲ್ಲಿ ಹೇಳೋ ಆ ಶಿವಶಕ್ತಿ ಮಿಲನಕ್ಕೂ ಇದಕ್ಕೂ ಏನ್ ಸಂಬಂಧ? ನೋಡಿ, ಶಿವ ಅಂದ್ರೆ ನಿಶ್ಚಲತೆ, ಅರಿವಿನ ಶುದ್ಧ ಸ್ಥಿತಿ. ಶಕ್ತಿ ಅಂದ್ರೆ ಚಲನೆ, ಆ ಅರಿವಿನಲ್ಲಿ ಕಾಣಿಸಿಕೊಳ್ಳುವ ಜಗತ್ತು. ಬಿಂದು ಅನ್ನೋದು ಇವೆರಡೂ ಸೇರೋ ಜಾಗ, ಅಂದ್ರೆ ನೋಡೋವನು ಮತ್ತೆ ಕಾಣೋ ದೃಶ್ಯ ಬೇರೆ ಬೇರೆ ಅಲ್ಲ ಅಂತಾನ? ನಿಖರವಾಗಿ ಎರಡು ಒಂದೇ ಮೂಲದಿಂದ ಉಟ್ಕೊಳ್ತವೆ. ಹೋ, ಇದು ನಾವು ಯೋಚನೆ ಮಾಡೋ ರೀತಿಗೆ ಪೂರ್ತಿ ಉಲ್ಟಾ ಅಲ್ವಾ? ಅಂದ್ರೆ ನಾವು ಅನ್ಕೋತೀವಿ, ನಾನು ನನ್ನ ದೇಹದೊಳಗಿದ್ಕೊಂಡು ಹೊರಗಿನ ಜಗತ್ತನ್ನ ನೋಡ್ತಾ ಇದ್ದೀನಿ ಅಂತ. ಹೌದು, ಅದೇ ನಮ್ಮ ಸಾಮಾನ್ಯ ನಂಬಿಕೆ. ಆದ್ರೆ ಈ ಪರಿಕಲ್ಪನೆ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ದೇಹ ಮತ್ತು ನಾವು ನೋಡೋ ಇಡೀ ಜಗತ್ತು ಎರಡೂ ಪ್ರಜ್ಞೆಯೊಳಗೆ ಕಾಣಿಸ್ಕೊಳ್ತಾ ಇವೆ. ಹೇಗೆ ಅಂದ್ರೆ, ಒಂದು ಸಿನಿಮಾದ ಪರದೆಯ ಮೇಲೆ ಚಿತ್ರಗಳು ಕಾಣಿಸುವ ಹಾಗೆ. ಇದು ಕೇಳೋಕೆ ಚೆನ್ನಾಗಿದೆ, ಆದ್ರೆ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ. ಅಂದ್ರೆ ನನ್ನ ದೇಹ, ನಾನ್ ನೋಡ್ತಿರೋ ಈ ಮೈಕ್ ಎಲ್ಲವೂ ನನ್ನ ಪ್ರಜ್ಞೆಯಲ್ಲೇ ಮೂಡಿ ಬರ್ತಿದೆ ಅನ್ನೋದಾದ್ರೆ ಎಲ್ಲರಿಗೂ ಒಂದೇ ಜಗತ್ತು ಹೇಗೆ ಕಾಣಿಸುತ್ತೆ?
ಅದೊಂದು ಆಳವಾದ ಪ್ರಶ್ನೆ. ಈ ಮೂಲ ಪ್ರತಿಗಳು ಹೇಳೋ ಪ್ರಕಾರ ಮೂಲ ಪ್ರಜ್ಞೆ ಒಂದೇ. ನಾವು ಅದನ್ನ ಬೇರೆ ಬೇರೆ ದೇಹ ಮತ್ತು ಮನಸ್ಸುಗಳ ಮೂಲಕ ಅನುಭವಿಸ್ತಾ ಇದ್ದೀವಿ ಅಷ್ಟೇ. ಬೇರೆ ಬೇರೆ ಕಿಟಿಕಿಗಳಿಂದ ಒಂದೇ ಆಕಾಶವನ್ನ ನೋಡಿದ ಹಾಗೆ. ಓ ಹಾಗೆ. ಹಾಗಾದ್ರೆ ಈ ಶ್ರೀಯಂತ್ರದ ನಿಜವಾದ ಉದ್ದೇಶವೇನು? ಅದರ ಬೇರೆ ಬೇರೆ ಭಾಗಗಳು, ಆ ತ್ರಿಕೋಣಗಳು, ವೃತ್ತಗಳು, ಕಮಲದ ದಳಗಳು, ಇವೆಲ್ಲ ಏನನ್ನ ಸೂಚಿಸುತ್ತವೆ? ಇಷ್ಟೆಲ್ಲ ಪದರಗಳನ್ನ, ರಚನೆಗಳನ್ನ, ಶಕ್ತಿಗಳ ನೃತ್ಯವನ್ನ ದಾಟಿ ಬಂದ ಮೇಲೆ ಕೊನೆಗೆ ಸಿಗೋದು ಕೇವಲ ಒಂದು ಚುಕ್ಕೆ. ಇದರ ಅರ್ಥವೇನು? ಇಡೀ ಪ್ರಯಾಣದ ಕೊನೆಗೆ ಸಿಗೋದು ಶೂನ್ಯವೇ ಅಥವಾ ಸರ್ವಸ್ವ. ಆ ಬಿಂದು ಶೂನ್ಯವೂ ಹೌದು, ಪೂರ್ಣವೂ ಹೌದು. ಅದು ಸೃಷ್ಟಿಯ ಮೂಲ ಮತ್ತು ಲಯದ ಕೇಂದ್ರ. ಎಲ್ಲ ತ್ರಿಕೋಣಗಳು, ದಳಗಳು, ವೃತ್ತಗಳು ಮತ್ತೆ ಚೌಕ ಎಲ್ಲವೂ ಆ ಬಿಂದುವಿನಿಂದಲೇ ವಿಸ್ತರಿಸಲ್ಪಟ್ಟಿವೆ ಮತ್ತೆ ಕೊನೆಗೆ ಅದರಲ್ಲೇ ವಿಲೀನಗೊಳ್ಳುತ್ತವೆ. ಅದು ಯಾವುದೇ ಗುಣಗಳಿಲ್ಲದ, ವಿಭಜನೆಯಿಲ್ಲದ ಶುದ್ಧ ಪ್ರಜ್ಞೆ, ಬಿರುಗಾಳಿಯ ಕೇಂದ್ರದಲ್ಲಿರೋ ನಿಶ್ಶಬ್ದ ಸ್ಥಳದ ಹಾಗೆ. ಸೊ ನಮ್ಮ ಆಂತರಿಕ ಪ್ರಯಾಣದ ಗುರಿ ಮತ್ತೊಂದು ಸಂಕೀರ್ಣ ವಸ್ತುವನ್ನ ಹುಡುಕೋದಲ್ಲ, ಬದಲಾಗಿ ಎಲ್ಲದರ ಸರಳ, ಮೌನವಾದ ಮೂಲವನ್ನ ತಲುಪೋದು. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವು ಶ್ರೀಯಂತ್ರದ ಹೊರಗಿನ ಪದರಗಳಿಂದ ಪ್ರಯಾಣ ಶುರು ಮಾಡಿದ್ವಿ. ಹೊರಗಿನ ಚೌಕದ ಭೌತಿಕ ಜಗತ್ತಿನಿಂದ ಗಮನವನ್ನ ಕೇಂದ್ರೀಕರಿಸೋ 3 ವೃತ್ತಗಳ ಮೂಲಕ ನಮ್ಮ ಗ್ರಹಿಕೆಯ ಸಾಧನಗಳಾದ ಕಮಲದ ದಳಗಳನ್ನು ದಾಟಿ ಸೃಷ್ಟಿಯ ಮೂಲ ನೃತ್ಯವಾದ ತ್ರಿಕೋಣಗಳನ್ನು ಅರ್ಥ ಮಾಡಿಕೊಂಡು ಕೊನೆಗೆ ಎಲ್ಲದರ ಮೂಲವಾದ ಬಿಂದುವನ್ನ ತಲುಪಿದ್ದೇವೆ. ಹೌದು. ಈ ಚರ್ಚೆಯನ್ನ ಒಂದು ದೊಡ್ಡ ಚಿತ್ರಕ್ಕೆ ಸಂಬಂಧಿಸಿದ್ರೆ ಇದು ಕೇವಲ ಒಂದು ರೇಖಾಚಿತ್ರವನ್ನ ನೋಡೋದಲ್ಲ, ಬದಲಾಗಿ ನಮ್ಮ ಅನುಭವಗಳು ಹೇಗೆ ಹುಟ್ಟುತ್ತವೆ ಅನ್ನೋ ದಾರಿಯನ್ನ ಪುನರ್ಶೋಧಿಸೋ ಒಂದು ನಕ್ಷೆ. ಇದು ಹೊರಗಿನಿಂದ ಒಳಗೆ, ಬಹುತ್ವದಿಂದ ಏಕತ್ವದ ಕಡೆಗೆ. ನಮ್ಮ ವಾಸ್ತವ ಹೊರಗಿನಿಂದ ಹೇರಲ್ಪಡುವುದಿಲ್ಲ, ಬದಲಾಗಿ ಒಳಗಿನಿಂದಲೇ ಸೃಷ್ಟಿಯಾಗುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ. ಮನಸ್ಸು ವೃತ್ತಗಳಲ್ಲಿ ಸ್ಥಿರವಾದಾಗ ಕಮಲವು ಕಾಣಿಸಿಕೊಳ್ಳುತ್ತದೆ. ಇದು ಗೊಂದಲವು ಶಾಂತವಾದಾಗ ಆಂತರಿಕ ಸಾಮರ್ಥ್ಯದ ಹೊರಹೊಮ್ಮುವಿಕೆಯನ್ನು ಪ್ರತಿನಿಧಿಸುತ್ತೆ. ಹೌದು, ಇದು ಕೇಳುಗರಿಗೆ ಒಂದು ಆಲೋಚನೆಯನ್ನ ನೀಡುತ್ತೆ. ನಮ್ಮ ದೈನಂದಿನ ಗೊಂದಲಗಳು, ಚಿಂತೆಗಳು ಇವೆಲ್ಲ ನೀರಿನ ಮೇಲಿನ ಅಲೆಗಳಂತಿದ್ರೆ, ಆ ನೀರು ಸಂಪೂರ್ಣವಾಗಿ ನಿಶ್ಚಲವಾದಾಗ ನಮ್ಮೆಲ್ಲರೊಳಗೆ ಯಾವ ಆಂತರಿಕ ಸಾಮರ್ಥ್ಯ ಅರಳಲು ಕಾಯ್ತಿರಬಹುದೋ? ಹೊರಗಿನ ಚೌಕವು ನಮ್ಮ ದೈನಂದಿನ ಗುರುತಾದರೆ ಮತ್ತು ಒಳಗಿನ ತ್ರಿಕೋನಗಳು ನಮ್ಮೊಳಗಿನ ಆಳವಾದ ಸೃಜನಶೀಲ ಶಕ್ತಿಗಳಾದರೆ, ನಾವು ಕೇವಲ ಆ ಚೌಕ ಅಲ್ಲ, ಬದಲಾಗಿ ಆ ಇಡೀ ಸಂಕೀರ್ಣ ವಿನ್ಯಾಸದ ಕೇಂದ್ರದಲ್ಲಿರುವ ಮೌನವಾದ ಬಿಂದುವಿನವರೆಗೂ ವ್ಯಾಪಿಸಿದ್ದೇವೆ ಅಂತ ಅರಿವಾದಾಗ ನಮ್ಮ ನಾನು ಅನ್ನೋ ಕಲ್ಪನೆಗೆ ಏನಾಗಬಹುದು? ಪ್ರಾಜೆಕ್ಟ್ ಸನಾತನ ನಿಮ್ಮ ಆಧ್ಯಾತ್ಮಿಕ ಅಗತ್ಯಗಳು, ಜ್ಞಾನ ಮತ್ತು ಪವಿತ್ರ ಸಾಧನಗಳಿಗೆ ಒಂದೇ ನಂಬಿಕೆಯ ತಾಣ. ಪ್ರಾಜೆಕ್ಟ್ ಸನಾತನದಲ್ಲಿ ನಾವು ಪ್ರಾಚೀನ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಊಹೆಗಳಿಗೆಲ್ಲದೆ ಸಂಪ್ರದಾಯದಲ್ಲಿ ಆಧಾರಿತ ಯಥಾರ್ಥ ಆಧ್ಯಾತ್ಮಿಕ ಪರಿಹಾರಗಳನ್ನು ನಿಮ್ಮ ಮುಂದೆ ತರುತ್ತೇವೆ. ಪಾರಂಪರಿಕ ಶಾಸ್ತ್ರಗಳ ಮಾರ್ಗದರ್ಶನದಂತೆ ಜಾಗೃತಿಯಿಂದ ಆಯ್ಕೆ ಮಾಡಿ ಪರಿಶೀಲಿಸಿದ ಮೂಲ ನೆಪಾಳಿ ರುದ್ರಾಕ್ಷಗಳನ್ನು ನಾವು ಒದಗಿಸುತ್ತೇವೆ. ಆರೋಗ್ಯ, ಸ್ಥಿರತೆ, ಏಕಾಗ್ರತೆ, ರಕ್ಷಣೆ ಮತ್ತು ವಿಕಾಸದಂತಹ ನಿರ್ದಿಷ್ಟ ಜೀವನ ಉದ್ದೇಶಗಳಿಗೆ ರುದ್ರಾಕ್ಷ ಸಂಯೋಜನೆಗಳನ್ನು ವಿನ್ಯಾಸಗೊಳಿಸಲಾಗುತ್ತದೆ. ನಿಮ್ಮ ರಾಶಿ, ನಕ್ಷತ್ರ ಮತ್ತು ಇಷ್ಟ ದೇವತೆಯ ಆಧಾರದಲ್ಲಿ ವೇದಿಕ ಕ್ರಮಕ್ಕೆ ಅನುಗುಣವಾಗಿ ರುದ್ರಾಕ್ಷ ಆಯ್ಕೆಗೆ ನಾವು ಮಾರ್ಗದರ್ಶನ ನೀಡುತ್ತೇವೆ. ರುದ್ರಾಕ್ಷ ಮಾತ್ರವಲ್ಲದೆ ನಿತ್ಯ ಪೂಜೆ ಮತ್ತು ಆಧ್ಯಾತ್ಮಿಕ ಸಮತೋಲನಕ್ಕಾಗಿ ಸ್ಫಟಿಕ ಮತ್ತು ಮರಕತ ಶಿವಲಿಂಗಗಳನ್ನು ಸಹ ನಾವು ಒದಗಿಸುತ್ತೇವೆ. ನಮ್ಮ ಈ ಸೇವೆ ವ್ಯಾಪಾರ ಮಾತ್ರವಲ್ಲ, ಇದು ಭಕ್ತಿ, ನಿಷ್ಠೆ ಮತ್ತು ಜವಾಬ್ದಾರಿಯೊಂದಿಗೆ ನೀಡುವ ಜಾಗೃತ ಮಾರ್ಗದರ್ಶನ. ಇಂದೇ ನಮ್ಮ ಪ್ರಾಜೆಕ್ಟ್ ಸನಾತನ ವೆಬ್ಸೈಟ್ಗೆ ಭೇಟಿ ನೀಡಿ. ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಾವು ಜೊತೆಗಿರುತ್ತೇವೆ.